ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿದ್ದೀರಾ, ತುಂಬ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಚಾನೆಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್ ಆ್ಯಂಡ್ ನನಗೆ ಟ್ಯಾರೋ ಕಾರ್ಡ್ ರೀಡಿಂಗಲ್ಲಿ ಸುಮಾರು 6 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಈ ಒಂದು 6 years ಅಲ್ಲಿ ನಾನು ಸುಮಾರು 500ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ನ ಮಾಡಿದ್ದೀನಿ. ಆ್ಯಂಡ್ ಎಸ್, ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ಮೂಲಕ ಅಂಡ್ ಈ ಒಂದು 6 years ಆಫ್ ಎಕ್ಸ್ಪೀರಿಯನ್ಸ್ ನ ಮೂಲಕ ನಿಮ್ಮೆಲ್ಲರಿಗೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡಬೇಕು ಅನ್ನೋದು ನನ್ನ ಒಂದು ವಿಶ್. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿರುವಂತದ್ದು. ಎಸ್, ಕಮಿಂಗ್ ಟು ಟುಡೇಸ್ ಟಾಪಿಕ್, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಬೇಸಿಕಲಿ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಯಾರಿದ್ದಾರೆ, ನಿಮ್ಮ ಸ್ಪೆಷಲ್ ಪರ್ಸನ್ ಯಾರಿದ್ದಾರೆ, ಯಾರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ಆ ಪರ್ಸನ್ ನಿನ್ ಬಗ್ಗೆ ಯೂನಿವರ್ಸ್ ಏನ್ ಮೆಸೇಜಸ್ ನ ಕೊಡಬೇಕು, ಅಂಡ್ ಈ ಕನೆಕ್ಷನ್ ನಿನ್ನ ಟ್ರುತ್ ಏನು, ಈ ಕನೆಕ್ಷನ್ ರಿಯಾಲಿಟಿ ಏನು, ಅಂಡ್ ಆಲ್ಸೋ ಈ ಯಾವ ಟೈಪ್ ಕನೆಕ್ಷನ್ ಇದು, ಅಂದ್ರೆ ಒಂದು ಸೋಲ್ಮೇಟ್ ಕನೆಕ್ಷನ್ ಅಥವಾ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಥವಾ ಒಂದು ಕಾರ್ಮಿಕ್ ಕನೆಕ್ಷನ್. ಸೊ ಇದನ್ನೆಲ್ಲಾನು ಚೆಕ್ ಮಾಡೋಣ. ಓಕೆ, ಎಸ್, ಆಸ್ ಆಲ್ವೇಸ್ ನನ್ನ ಹತ್ರ 2 ಪೈಲ್ ಇದೆ. ಓಕೆ, ಇದು ಒಂದು ಪೈಲ್ 1, ದಿಸ್ ಇಸ್ ಪೈಲ್ 1 ಅಂಡ್ ಇದು ಬಂದು ಪೈಲ್ 2. ಓಕೆ, ಇದು ಬಂದು ಪೈಲ್ 1, ಇದು ಪೈಲ್ 2. ಇವೆರಡರಲ್ಲಿ ನಿಮ್ಗೆ ಯಾವ್ದು ಹೆಚ್ಚು ಅಟ್ರಾಕ್ಟಿವ್ ಅಂತ ಅನ್ನಿಸ್ತದೆ, ಯಾವ್ದ್ರ ಕಡೆ ನೀವು ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದೀರಾ, ಅಥವಾ ಯಾವ್ದನ್ನ ನೀವು ಇಂಟ್ಯೂಟಿವ್ ಆಗಿ ನಿಮ್ಗೆ ಪಿಕ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತದೆ, ಆ ಒಂದು ಫೈಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ನಾನು ನಿಮ್ಮ ರೀಡಿಂಗ್ಸ್ ಅಲ್ಲಿ ಭೇಟಿ ಆಗ್ತೀನಿ. ಓಕೆ, ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಪೈಲ್ ನಂಬರ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಓಕೆ, ಸೊ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನೀವು ಯಾವ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ, ಆ ಪರ್ಸನ್ ಫೋಟೋ ಇದ್ರೆ ಫೋಟೋನ ನೋಡಿ, ಅಥವಾ ಅವರ ಹೆಸರನ್ನ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಅವ್ರ ಹೆಸರು ಸಹ ಗೊತ್ತಿಲ್ಲ ಅಂತ ಅಂದ್ರೆ ಅವ್ರ ಮುಖಾನ ನೀವು ಮನಸ್ಸಿನಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಶಫ್ಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಸೊ ದಟ್ ನಾನು ನಿಮ್ಮ ಹಾಗೆ ನಿಮ್ಮ ಪರ್ಸನಿನ ಮಧ್ಯೆ ಇರುವಂತಹ ಒಂದು ಎನರ್ಜಿ ಫೀಲ್ಡ್ ನ ಟ್ಯಾಪ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಬಿಗಿನ್. The reality of this connection, universe, please guide me. Angels, please guide me. Angels, please guide me. I feel ಒಂಥರ ಈ ಕನೆಕ್ಷನ್ ಅಥವಾ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಒಂದು ಡೀಪ್ ಒಂದು ಮೀನಿಂಗ್ಫುಲ್ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬೇಸಿಕಲಿ ಈ ಕನೆಕ್ಷನ್ ನಿಮ್ಮ ಲೈಫಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಿದೆ. ಅಂಡ್ ಆಲ್ಸೋ ಐಮ್ ಪಿಕಿಂಗ್ ಅಪ್, ನೀವಂತರ ವೆರಿ ಸಾಫ್ಟ್ ಪರ್ಸನ್ ಅಂತ ಅನ್ಸುತ್ತೆ, ಅಂದ್ರೆ ತುಂಬಾ ವೆರಿ ಮೈಲ್ಡ್, ಒಂಥರ ತುಂಬಾ ಮೃದು ಮನಸ್ಸಿನ ವ್ಯಕ್ತಿ ಅಂತ ಅನ್ಸುತ್ತೆ. ಓಕೆ, ಸೊ ಲೆಟ್ಸ್ ಚೆಕ್. ಪ್ಲೀಸ್ ಗೈಡ್ ಮೀ. ವಾಟ್ ಇಸ್ ದ ರಿಯಾಲಿಟಿ ಆಫ್ ದಿಸ್ ಕನೆಕ್ಷನ್? ಓಕೆ, ಓಕೆ, ಬ್ಯಾಕ್ ಟು ಬ್ಯಾಕ್ ಮೇಜರ್ ಅರ್ಕಾನಾಸ್ ಬಂದಿದೆ. ಓಕೆ, ಡೆಫಿನೆಟ್ಲಿ ಪೈಲ್ 1, ಈ ವ್ಯಕ್ತಿ ಜೊತೆ ನಿಮ್ಗಿರುವಂತಹ ಕನೆಕ್ಷನ್ ಇಟ್ಸ್ ಅ ವೆರಿ ಡೀಪ್ ಕನೆಕ್ಷನ್. ಓಕೆ, ಅಂಡ್ ಆಲ್ಸೋ ಈ ಕನೆಕ್ಷನ್ ಹೆಂಗೆ ನಿಮ್ ಲೈಫಿಗೆ ಬಂದಿದೆ ಅಂತ ಅಂದ್ರೆ, ನೀವು ಇದೊಂಥರ ತುಂಬಾ ಪ್ಲಾನ್ ಮಾಡಿ ಒಂಥರ ಅವರು ಮುಂಚೆಯಿಂದಾನೇ ನಿಮಗೆ ಪರಿಚಯ ಇದ್ದು ಸಡನ್ ಆಗಿ ನಿಮ್ ಲೈಫಿಗೆ ಬಂದ್ರು, ನೋ, ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಇಸ್ ಹಿಯರ್. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಒಂಥರ ಔಟ್ ಆಫ್ ನೋವೇರ್ ಸಡನ್ ಆಗಿ ಬಂದು ನಿಮ್ಮ ಅಟೆನ್ಷನ್ ನ ಗ್ರಾಬ್ ಮಾಡಿರುವಂತದ್ದು. ಅಂಡ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕನೆಕ್ಷನ್. ಓಕೆ, ಬಿಕಾಸ್ ನಾನು ತೆಗಿತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ಮೇಜರ್ ಅರ್ಕಾನಾಸ್ ಬಂದಿದೆ. ನಾನು ಹಾರ್ಡ್ಲಿ ಒಂದು 5 ಕಾರ್ಡ್ಸ್ ಪುಲ್ ಮಾಡಿದ್ದೀನಿ ಅಷ್ಟೇ. ಓಕೆ, ಅದರಲ್ಲಿ ವೀಲ್ ಆಫ್ ಫಾರ್ಚೂನ್ ಮೇಜರ್ ಅರ್ಕಾನಾ ಬಂದಿದೆ, ಜಡ್ಜ್ಮೆಂಟ್ ಕಾರ್ಡ್. ಸೊ ಇಟ್ಸ್ ಆಲ್ ಮೇಜರ್ ಅರ್ಕಾನಾ. ಸೊ ಡೆಫಿನೆಟ್ಲಿ ಇದು ಒಂದು ಈ ಕನೆಕ್ಷನ್ ಬಂದು ಫಾರ್ ಶೋರ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕನೆಕ್ಷನ್. ಓಕೆ, ಅಂಡ್ ಈ ಪರ್ಸನ್ ಬಗ್ಗೆ ಹೇಳುವಂತದ್ದು ಆದ್ರೆ ಕಿಂಗ್ ಆಫ್ ಕಪ್ಸ್ ಇಸ್ ಹಿಯರ್. ಓಕೆ, ಸೊ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂಥರ ತುಂಬಾ ಲಾಜಿಕಲ್ ಆಗಿ ಯೋಚನೆ ಮಾಡುವಂತ ಪರ್ಸನ್, ತುಂಬಾ ಪ್ರಾಕ್ಟಿಕಲ್ ಮನುಷ್ಯ. ಮೇ ಬಿ ಅ ಮೇಲ್ ಆರ್ ಅ ಫಿಮೇಲ್. ಇಟ್ಸ್ ನಾನು ಜೆಂಡರ್ ಬಗ್ಗೆ ಮಾತಾಡ್ತಾ ಇಲ್ಲ, ಎನರ್ಜೀಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು ಫಿಮೇಲ್ ಆಗಿರಬಹುದು ಅಥವಾ ಮೇಲೇ ಆಗಿರಬಹುದು. ಈ ಒಂದು ಪರ್ಸನ್ ಬಂದು ವೆರಿ ಪ್ರಾಕ್ಟಿಕಲ್ ಪರ್ಸನ್, ಆಯ್ತಾ. ಅಂಡ್ ಅವರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ಕೊಳ್ಳುವಂತಹ ವ್ಯಕ್ತಿ, ಅಂದ್ರೆ ತುಂಬಾ ವೆರಿ ಡಿಸಿಪ್ಲಿನ್ಡ್. ಅವರ ಲೈಫ್, ಅವರ ಸ್ಟೆಬಿಲಿಟಿ, ಅವ್ರ ಫಿನಾನ್ಸ್, ಅವ್ರ ಕೆರಿಯರ್, ಸೊ ಇದ್ರ ಮೇಲೆ ತುಂಬಾ ಫೋಕಸ್ ಮಾಡಿರುವಂತಹ ಪರ್ಸನ್.
ಅವ್ರಿಗೆ ಈ ಪ್ರೀತಿ, ಈ ಟೈಮ್ ಪಾಸ್ ಇಂಥದ್ರ ಮೇಲೆಲ್ಲ ಹೆಚ್ಚು ಆಸಕ್ತಿ ಇಲ್ಲ ರೈಟ್ ನಾವು. ಓಕೆ, ಕರೆಂಟ್ಲಿ ಮೇಜರ್ ಆಗಿ ಅವರಿಗೆ ಏನು ಹೆಚ್ಚು ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ ಅಂದ್ರೆ ಅವರ ಒಂದು ಗ್ರೋತ್, ಅವರ ಒಂದು ಕೆರಿಯರ್, ಅವರ ಒಂದು ಸ್ಟೆಬಿಲಿಟಿ. ಓಕೆ, ಸೊ ಅದಕ್ಕೋಸ್ಕರ ಅವ್ರು ತುಂಬಾ ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಇದೆ, ವೆರಿ ಡಿಸಿಪ್ಲಿನ್ಡ್ ಪರ್ಸನ್, ವೆರಿ ಪ್ರಾಕ್ಟಿಕಲ್ ಪರ್ಸನ್. ಎಲ್ಲಾನು ಒಂಥರ ಅವರ ತುಂಬಾ ಸ್ಟೆಬಿಲಿಟಿನ ಹುಡುಕುವಂತ ವ್ಯಕ್ತಿ, ವೆರಿ ಮೋಟಿವೇಟೆಡ್ ಪರ್ಸನ್ ಆಕ್ಚುಲಿ. ಓಕೆ, ಅಂಡ್ ಈ ಪರ್ಸನ್ ಇಂದ ಸಾಕಷ್ಟು ನೀವು ಸಹ ಇನ್ಫ್ಲೂಯೆನ್ಸ್ ಆಗಿದ್ದೀರಾ, ಸಾಕಷ್ಟು ಕಲ್ತಿದ್ದೀರಾ ಈ ಪರ್ಸನ್ ಇಂದ. ಅವ್ರ ಡಿಸಿಪ್ಲಿನ್ ಆಗಿರಬಹುದು, ದ ವೇ ಅವರ ಒಂದು ಫೋಕಸ್ ಮಾಡೋ ರೀತಿ ಆಗಿರಬಹುದು ಅವರ ಲೈಫ್ ಮೇಲೆ, ಇದೆಲ್ಲ ನಿಮಗೆ ಸಾಕಷ್ಟು ಇನ್ಸ್ಪೈರ್ ಮಾಡಿದೆ. ಅಂಡ್ ಆಲ್ಸೋ ಐ ಡೂ ಫೀಲ್ ಈ ವ್ಯಕ್ತಿಯಿಂದ ನೀವು ಒಂಥರ ಒಂದು ಸ್ಟೇಬಲ್ ರಿಲೇಶನ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡಿದ್ರಿ. ಈ ವ್ಯಕ್ತಿ ಯಾವಾಗ ನಿಮ್ಮ ಲೈಫಲ್ಲಿ ಬಂದ್ರು, ಸೊ ಅವಾಗ ನೀವು ಇವರಿಂದ ಒಂದು ಸ್ಟೇಬಲ್ ರಿಲೇಶನ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡಿದ್ರಿ. ಅಂದ್ರೆ ಈ ವ್ಯಕ್ತಿ ಹಿಂಗೆ ಅಂತ ಅಂದ್ರೆ ಇವ್ರನ್ನ ನೋಡಿದ್ದ ಒಂದು ಮೊಮೆಂಟ್ ಅಲ್ಲಿ ನಿಮ್ಗೆ ಅನ್ಸಿದ್ದು, ಓಕೆ ದಿಸ್ ಇಸ್ ದ ಒನ್, ಹಿ ಆರ್ ಶಿ ಇಸ್ ದ ಒನ್ ಫಾರ್ ಮೀ. ಇವ್ರ ಯೂನಿವರ್ಸ್ ಅಥವಾ ಏಂಜಲ್ಸ್ ಕಳ್ಸಿರೋಂತಹ ಒಂದು ಕನೆಕ್ಷನ್ ನನಗೆ ಅಂತಾನೆ ಅನ್ನೋ ತರ ನಿಮ್ಗೆ ಫೀಲ್ ಆಗಿದೆ. And also, I think you wanted to have a family with this person, a very stable relationship with this person. You wanted to have kids, okay? So, ಈ ತರ ಒಂದು ರಿಲೇಶನ್ಶಿಪ್ ನ, ಈ ತರ ಒಂದು ಸ್ಟೇಬಲ್ ರಿಲೇಶನ್ಶಿಪ್ ನ ನೀವು ಈ ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡಿದ್ರಿ. ಸೊ ಬೇಸಿಕಲಿ ವೆರಿ ಸ್ಮಾರ್ಟ್ ಪರ್ಸನ್, ವೆರಿ ಇಂಟೆಲಿಜೆಂಟ್ ಪರ್ಸನ್. ಓಕೆ, ಅಂಡ್ ಕಮಿಂಗ್ ಟು ದ ರಿಯಾಲಿಟಿ ಆಫ್ ದಿಸ್ ಕನೆಕ್ಷನ್, ಈ ಕನೆಕ್ಷನ್ ನಿಮ್ಮ ಲೈಫಲ್ಲಿ ಯೂನಿವರ್ಸ್ ಯಾಕೆ ಕಳಿಸಿದೆ ಅಂತ ಅಂದ್ರೆ, ಇದು ಬರಬೇಕಾಗಿತ್ತು. ಇಟ್ ವಾಸ್ ದೇರ್ ಇನ್ ಯುವರ್ ಡೆಸ್ಟಿನಿ. ಓಕೆ, ಅಂಡ್ ಈ ವ್ಯಕ್ತಿ ನಿಮ್ ಲೈಫಲ್ಲಿ ಬಂದಿದ್ದ ಮೊಮೆಂಟ್ ಅಲ್ಲಿ ನೀವು ಒಂಥರ ಇನ್ಸ್ಟಂಟ್ ಆಗಿ ಇವ್ರನ್ನ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಓಕೆ, ಯಾಕೆ ಅಂತ ಅಂದ್ರೆ 6 of Cups is here. ಓಕೆ, ಸೊ ಸಮ್ ಸಿಮಿಲಾರಿಟೀಸ್ ಯು ಹ್ಯಾವ್ ಒಂಥರ ಯು ಹ್ಯಾವ್ ಸೆನ್ಸ್ಡ್ ವಿತ್ ದಿಸ್ ಪರ್ಸನ್, ಆಯ್ತಾ. ಅಂಡ್ ಒಂಥರ ನೀವು ಯೂಶುವಲ್ ಆಗಿ ಈ ಸೋಫಾರ್ ಯಾರ ಜೊತೆನೂ ಸಹ ಅಷ್ಟು ಒಂದು ಇಂಟೆನ್ಸ್ ಕನೆಕ್ಷನ್ ನೀವು ಫೀಲ್ ಮಾಡಿಲ್ಲ. ಬಟ್ ಈ ಪರ್ಸನ್ ಜೊತೆ ದ ಮೊಮೆಂಟ್ ಈ ಪರ್ಸನ್ ನಿಮ್ ಲೈಫಲ್ಲಿ ಎಂಟ್ರಿ ಕೊಟ್ಟಿದ್ದ ಗಳಿಗೆಯಿಂದನೇ ನೀವು ಏನೋ ಒಂದು ಸ್ಟ್ರಾಂಗ್ ಕನೆಕ್ಷನ್ ಫೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಓಕೆ, ಈಗಲೂ ಸಹ ನೀವು ಈ ವ್ಯಕ್ತಿನ ನೋಡಿದ್ರೆ ನಿಮ್ಗೆ ಅನ್ನಿಸ್ಬೋದು, ಓಕೆ ಈ ಪರ್ಸನ್ ನನ್ನವರು, ಈ ಪರ್ಸನ್ ನನಗೆ ಯೂನಿವರ್ಸ್ ಅಥವಾ ಒಂದು ಏಂಜಲ್ಸ್ ಕಳಿಸಿರುವಂತಹ ಒಂದು ಕನೆಕ್ಷನ್ ಇದು ನನಗೆ ಸೇರಿದ್ದು ಅನ್ನೋ ತರ ನಿಮ್ಗೆ ಈಗಲೂ ಸಹ ಈ ವ್ಯಕ್ತಿನ ನೋಡಿದ್ರೆ ಅನ್ಸುತ್ತೆ. ಅಂಡ್ ಆಲ್ಸೋ ಈ ಪರ್ಸನ್ ನೋಡಿದ್ರೆ ನಿಮ್ಗೆ ಏನ್ ಫೀಲ್ ಆಗುತ್ತೆ ಅಂದ್ರೆ, ಈ ಒಂದು ಲೈಫ್ ಟೈಮ್ ಅಲ್ಲಿ ಈ ವ್ಯಕ್ತಿ ನನ್ನ ಜೊತೆ ಇಲ್ಲ, ನಾನು ಆಲ್ರೆಡಿ ಸಾಕಷ್ಟು ಲೈಫ್ ಟೈಮ್ ಅಲ್ಲಿ ಈ ಪರ್ಸನ್ ಜೊತೆ ಆಲ್ರೆಡಿ ನಾನು ಕಳೆದಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಸಹ ನಿಮ್ಗೆ ಬರುತ್ತೆ. ಅಂಡ್ ಆಲ್ಸೋ ದಟ್ ಈಸ್ ವಾಟ್ ಯೂನಿವರ್ಸ್ ವಾಂಟ್ ಟು ಸೇ. ಅಂಡ್ ಈ ವ್ಯಕ್ತಿ ಬಂದು ಡೆಫಿನೆಟ್ಲಿ ನಿಮ್ಮ ಪಾಸ್ಟ್ ಲೈಫಿನ ಕನೆಕ್ಷನ್ 6 of Cups ಇಸ್ ಹಿಯರ್. ಓಕೆ, ಅಂಡ್ ಈ ಒಂದು ಲೈಫ್ ಟೈಮ್ ಅಲ್ಲಿ ಮಾತ್ರ ಇವ್ರು ನಿಮ್ ಜೊತೆ ಇಲ್ಲ, ಸಾಕಷ್ಟು ಈ ಪ್ರೀವಿಯಸ್ ಲೈಫ್ ಟೈಮ್ಸ್ ಅಲ್ಲೂ ಸಹ ಈ ಪರ್ಸನ್ ನಿಮ್ಮ ಜೊತೆನೆ ಇದ್ದು ಇದು ಒಂದು ಕಂಟಿನ್ಯೂಡ್ ಪಾರ್ಟ್ ಅಂತಾನೆ ಹೇಳ್ಬಹುದು. ಓಕೆ, ಅಂಡ್ ಡೆಫಿನೆಟ್ಲಿ ಈಗ ರೈಟ್ ನಾವು ನನಗೆ ಈ ಸ್ಪ್ರೆಡ್ ಎಲ್ಲ ನೋಡ್ತಾ ಇದ್ರೆ ಇದು ಒಂದು ಸೋಲ್ಮೇಟ್ ಕನೆಕ್ಷನ್ ಒಂದು ವೈಬ್ ಬರ್ತಾ ಇದೆ. ಅಂಡ್ ಎಸ್, ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಅಂಡ್ ಸಿ. ಓಕೆ, ವಾಟ್ ಇಸ್ ದ ಟ್ರೂತ್ ಆಫ್ ದಿಸ್ ಕನೆಕ್ಷನ್? ಡೆಫಿನೆಟ್ಲಿ ಇದೊಂಥರ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಬರ್ತದೆ ನನಗೆ, ವೆರಿ ಪಾಸಿಟಿವ್ ರೀಡಿಂಗ್. ಅಂಡ್ ಈ ಪರ್ಸನ್ ಖಂಡಿತವಾಗ್ಲೂ ಏನೋ ಸುಮಾರು ಲೈಫ್ ಟೈಮ್ ನೀವು ಇವ್ರ ಜೊತೆ ಸ್ಪೆಂಡ್ ಮಾಡಿದ್ದೀರಾ. ಓಕೆ, ಅಂಡ್ ದಿಸ್ ಇಸ್ ಒನ್ ಹೂ ಕ್ಯಾನ್ ಕೀಪ್ ಯು ಹ್ಯಾಪಿ, ಹೂ ಕ್ಯಾನ್ ಮೇಕ್ ಯು ಹ್ಯಾಪಿ. ಓಕೆ, ಯಾ, ವೆರಿ ನೈಸ್. ಓಕೆ, ಜಸ್ಟಿಸ್ ಬಂದಿದೆ ಅಂಡ್ 4 of Cups. ಸೊ ಜಸ್ಟಿಸ್ ಇರೋದ್ರಿಂದ ಐ ಥಿಂಕ್ ಈ ಕನೆಕ್ಷನ್ ಸ್ಟಾರ್ಟ್ ಆಗಿದ್ದಂತಹ ಟೈಮಲ್ಲಿ ಇದು ಒಂದು ಮ್ಯೂಚುವಲ್ ಆಗಿತ್ತು. ಓಕೆ, ಅಂದ್ರೆ ನಿಮ್ಮಿಬ್ಬರಿಗೂ ಈಕ್ವಲ್ ಫೀಲಿಂಗ್ಸ್ ಇತ್ತು. ನಿಮ್ಗೆ ಎಷ್ಟು ಈ ವ್ಯಕ್ತಿ ಕಂಡ್ರೆ ಇಷ್ಟ ಆಯ್ತು, ಈ ವ್ಯಕ್ತಿಗೂ ಸಹ ನಿಮ್ಮ ಕಂಡ್ರೆ ಅಷ್ಟೇ ಪ್ರೀತಿ ಇತ್ತು. ಬಟ್ ಐ ಡೂ ಫೀಲ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಬಿಕಾಸ್ 4 of Cups ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇಟ್ ವಾಸ್ ನಾಟ್ ಮ್ಯೂಚುವಲ್ ಆಫ್ಟರ್ ಸಮ್ ಟೈಮ್. ಓಕೆ, ಬಿಕಾಸ್ ಯಾರೋ ಒಬ್ರು ಈ ಕನೆಕ್ಷನ್ ತುಂಬಾ ಇಗ್ನೋರ್ಡ್ ಆಗಿದ್ದಾರೆ, ಅಥವಾ ಯಾರೋ ಒಬ್ರು ತುಂಬಾ ಒಂಥರ ಕೋಲ್ಡ್ ಆಗಿ ಬಿಹೇವ್ ಮಾಡಿದ್ದಾರೆ. ಈ ಕನೆಕ್ಷನ್ ನಲ್ಲಿ ವೆರಿ ಒಂಥರ ಇನ್ಸ್ಟೆಬಿಲಿಟಿನ ತೋರಿಸಿದ್ದಾರೆ, ಅಂದ್ರೆ ವೆರಿ ಆನ್ ಅಂಡ್ ಆಫ್ ಎನರ್ಜೀಸ್ ನ ಸಹ ತೋರಿಸಿದ್ದಾರೆ. ವೈ ಆಮ್ ಸೇಯಿಂಗ್ ಇಸ್ 4 of Cups ವಿತ್ ಜಸ್ಟಿಸ್. ಓಕೆ, ಸೊ ದೋ ಇದು ಮ್ಯೂಚುವಲ್ ಆಗಿದ್ದೂ ಸಹ ಇನಿಷಿಯಲ್ ಡೇಸ್ ಅಲ್ಲಿ ಫೀಲಿಂಗ್ಸ್ ಎರಡು ಕಡೆನೂ ಈಕ್ವಲ್ ಆಗಿದ್ದೂ ಸಹ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಪರ್ಸನ್ ಅಥವಾ ನೀವು ಇಬ್ಬರಲ್ಲಿ ಒಬ್ರು ಈ ಕನೆಕ್ಷನ್ ಇಗ್ನೋರ್ ಮಾಡ್ತಾ ಬಂದಿದ್ದೀರಾ.
ಸೊ ಇನಿಷಿಯಲ್ ಆಗಿ ಮ್ಯೂಚುವಲ್ ಆಗಿದ್ದಂತ ಈ ಕನೆಕ್ಷನ್ ಯಾರೋ ಒಬ್ರು ಪುಲ್ ಬ್ಯಾಕ್ ಮಾಡಿದ್ದಾರೆ, ಓಕೆ, ಲೇಟರ್ ಸ್ಟೇಜಸ್ ಅಲ್ಲಿ. ಅಂಡ್ ಯಾಕೆ ಪುಲ್ ಬ್ಯಾಕ್ ಮಾಡಿದ್ದಾರೆ ಅಂದ್ರೆ ಅವ್ರು ಸಮ್ವೇರ್ ದೇ ವಾಂಟೆಡ್ ಟು ಪರ್ಸ್ಯೂ ಸಮಥಿಂಗ್ ಎಲ್ಸ್, ಬೇರೆ ಇನ್ನೊಂದು ವ್ಯಕ್ತಿನಾಗಿರ್ಬೋದು ಅಥವಾ ಅವ್ರ ಕೆರಿಯರ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು. ಸೊ ಇನ್ನೇನೋ ಒಂದನ್ನ ಹುಡುಕೋ ಒಂದು ಇದರಲ್ಲಿ ಹಿಂದೆ ಸರಿದಿದ್ದಾರೆ ಈ ಕನೆಕ್ಷನ್ ಇಂದ. ಅಂಡ್ ಆಲ್ಸೋ ಜಸ್ಟಿಸ್ ಇರೋದ್ರಿಂದ ಮೇ ಬಿ ನಿಮ್ಮಲ್ಲಿ ಸಾಕಷ್ಟು ಜನ ಅಥವಾ ಈ ಪರ್ಸನ್ ಈ ನೀವು ಯಾವ ವ್ಯಕ್ತಿ ಬಗ್ಗೆ ತಿಳ್ಕೊಳ್ತಾ ಪ್ರಯತ್ನ ಮಾಡ್ತಿದ್ರ ಇವರಾಗಿರ್ಬಹುದು. ಸೊ ದೇ ಆರ್ ಇನ್ ಟು ಲಾ ಅಥವಾ ಈ ಒಂದು ಕೋರ್ಟ್ ಲಾ ಈ ತರ ಒಂದು ಫೀಲ್ಡ್ ಅಲ್ಲಿ ಇರುವಂತ ಪರ್ಸನ್ ಇದ್ರೂ ಇರಬಹುದು. ಅಂಡ್ ನಿಮ್ಗೇನಾದ್ರು ಡೌಟ್ ಇದ್ರೆ ಇದೊಂದು ಮ್ಯೂಚುವಲ್ ಕನೆಕ್ಷನ್ ಏನು ಅನ್ನೋ ತರ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇದೊಂದು ಮ್ಯೂಚುವಲ್ ಕನೆಕ್ಷನ್. ಎರಡು ಸೈಡ್ ಇಂದಾನು ಈಕ್ವಲ್ ಫೀಲಿಂಗ್ಸ್ ಖಂಡಿತವಾಗ್ಲೂ ಇತ್ತು. ಅಂಡ್ ಇಲ್ಲಿ ಒಂಥರ ಲಾಟ್ ಆಫ್ ಕರ್ಮ ಹ್ಯಾಸ್ ಇನ್ವಾಲ್ವ್ಡ್, ಓಕೆ, ಬಿಕಾಸ್ ಜಸ್ಟಿಸ್ ಆಲ್ವೇಸ್ ಟಾಕ್ಸ್ ಅಬೌಟ್ ಕರ್ಮ. ಸೊ ಡೆಫಿನೆಟ್ ಆಗಿ ಇಲ್ಲೇನೋ ಒಂದು ಕರ್ಮದ ಇನ್ವಾಲ್ವ್ಮೆಂಟ್ ಇದೆ. ಅಂಡ್ ನಿಮ್ಗೇನಾದ್ರೂ ಈ ಒಂದು ಕನೆಕ್ಷನ್ ಅಲ್ಲಿ ಜಸ್ಟಿಸ್ ಸಿಕ್ಕಿಲ್ಲ ಅಂತ ಏನಾದ್ರು ಅನ್ಸಿದ್ರೆ ಖಂಡಿತವಾಗ್ಲೂ ಯೂನಿವರ್ಸ್ ಈ ಕನೆಕ್ಷನ್ ನಿಮ್ ಲೈಫ್ ತಂದಿರೋದೇ ಒಂದು ಬ್ಯಾಲೆನ್ಸ್ ನ ಮಾಡೋದಕ್ಕೆ, ಕರ್ಮ ಬ್ಯಾಲೆನ್ಸ್ ನ ಮಾಡೋದಕ್ಕೆ, ಓಕೆ. ಅಂಡ್ ಐ ಡೂ ಸಿ ಹಿಯರ್ ಏನು ಸಮ್ ಸಿಚುಯೇಷನ್ ಬಂದಿದೆ ಸಡನ್ ಆಗಿ, ಏನೋ. ಅಂಡ್ ಈ ಪರ್ಸನ್ ಅಥವಾ ನೀವು ಯಾರೋ ಒಬ್ರು ದೇ ಹ್ಯಾವ್ ಟು ಮೂವ್ ಔಟ್ ಆಫ್ ದಿಸ್ ಕನೆಕ್ಷನ್, ಓಕೆ. ಆ ಸಿಚುಯೇಷನ್ ಇಂದಾಗಿ ಯು ಹ್ಯಾವ್ ಟು ಮೂವ್ ಔಟ್ ಆಫ್ ದಿಸ್ ಕನೆಕ್ಷನ್. ಮೇ ಬಿ ಯಾರೋ ಒಬ್ರು ಬೇರೆ ಕಂಟ್ರಿಗೋ ಅಥವಾ ಬೇರೆ ಜಾಗಕ್ಕೋ ಶಿಫ್ಟ್ ಆಗಿರಬಹುದು, ಬಿಕಾಸ್ ಪ್ಲೇಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಅಗೇನ್ ಅಂಡ್ ಅಗೇನ್, ಸಮ್ ಪ್ಲೇಸ್ ಶಿಫ್ಟ್ ಆ ತರ. ಅಥವಾ ಯಾರೋ ಈ ಪರ್ಸನ್ ಆಗಿರ್ಬೋದು ಅಥವಾ ನೀವಾಗಿರ್ಬೋದು ಈ ಕನೆಕ್ಷನ್ ತುಂಬಾ ಒಂದು ಸ್ಟೆಬಿಲಿಟಿನ ಇಟ್ಕೊಂಡಿರ್ಲಿಲ್ಲ, ವೆರಿ ಆನ್ ಅಂಡ್ ಆಫ್ ಇತ್ತು ಕನೆಕ್ಷನ್. ಸೊ ಹಾಗಾಗಿ ಮೇ ಬಿ ಸಮ್ ಡಿಸ್ಟೆನ್ಸ್ ವಾಸ್ ದೇರ್ ಅಂತ ಅನ್ಸುತ್ತೆ. ಸಿಚುಯೇಷನ್ಸ್ ಹೆಂಗ್ ಬಂದಿದೆ ಅಂತ ಅಂದ್ರೆ ಈ ಕನೆಕ್ಷನ್ ಅಲ್ಲಿ ಮೇ ಬಿ ಈ ನೀವಿಬ್ರು ಸಹ ಒಂಥರ ನಿಮ್ಮಿಬ್ರಿಗೂ ಅನ್ಯಾಯ ಆಗಿದೆ, ಓಕೆ, ಈ ಕನೆಕ್ಷನ್ ಅಲ್ಲಿ. ಅಂಡ್ ಎಲ್ಲೋ ಒಂದ್ ಕಡೆ ಒಂಥರ ನಿಮ್ಗೆ ಹೆಂಗೆ ಅಂತ ಅಂದ್ರೆ ಓಕೆ, ಈ ಪರ್ಸನ್ ಇಂದ ನನಗೆ ಜಸ್ಟಿಸ್ ಬೇಕು, ಈ ಕನೆಕ್ಷನ್ ಇಂದ ನನಗೆ ಜಸ್ಟಿಸ್ ಬೇಕು, ಬಿಕಾಸ್ ನಿಮಗೆ ಗೊತ್ತಿದೆ ಈ ವ್ಯಕ್ತಿನ ನಾನು ಡಿಸರ್ವ್ ಮಾಡ್ತೀನಿ, ಈ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕಾಗಿತ್ತು ಅನ್ನೋದು ನಿಮ್ಗೆ ಸಹ ಗೊತ್ತಿದೆ. ಸೊ ಹಾಗಾಗಿ ನಿಮ್ಗೆಲ್ಲೋ ಒಂದ್ ಕಡೆ ಓಕೆ, ನನಗೆ ಈ ಕನೆಕ್ಷನ್ ಅಲ್ಲಿ ಏನೋ ಒಂದು ಅನ್ಯಾಯ ಆಗಿದೆ, ನನಗೆ ಇವಾಗ ಅದಕ್ಕೆ ಜಸ್ಟಿಸ್ ಬೇಕು ಅನ್ನೋ ತರ ನೀವು ಸಹ ದೇವ್ರನ್ನ ಕೇಳ್ಕೊಂಡಿರೋಂಥದ್ದಾಗಿರ್ಬೋದು ಅಥವಾ ಯೂನಿವರ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿರೋಂಥದ್ದಾಗಿರ್ಬೋದು ಅಥವಾ ಏಂಜಲ್ಸ್ ನ ರಿಕ್ವೆಸ್ಟ್ ಮಾಡ್ಕೊಂಡಿರೋಂಥದ್ದಾಗಿರ್ಬೋದು. ಸೊ ನನಗೇನೋ ಒಂದು ನ್ಯಾಯ ಬೇಕು ಈ ಕನೆಕ್ಷನ್ ಅಲ್ಲಿ ಅನ್ನೋ ತರ. ಅಂಡ್ ಡೆಫಿನೆಟ್ಲಿ ವಿಲ್ ಗೆಟ್ ದಟ್. ಬ್ಯಾಲೆನ್ಸಿಂಗ್ ಆಗ್ಲೇಬೇಕಾಗಿದೆ ಬಿಕಾಸ್ ಜಸ್ಟಿಸ್ ಕಾರ್ಡ್ ಇಸ್ ಹಿಯರ್, ಓಕೆ. ಸೊ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಈ ಲೇಡಿ ಹೇಗೆ ಬ್ಯಾಲೆನ್ಸ್ ನ ಇಟ್ಕೊಂಡಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಬ್ಯಾಲೆನ್ಸ್, ಕರ್ಮ ಹ್ಯಾಸ್ ಟು ಬ್ಯಾಲೆನ್ಸ್. ಸೊ ಲೆಟ್ ಸಿ ವಾಟ್ ಈಸ್ ದ ರಿಯಾಲಿಟಿ ಆಫ್ ದಿಸ್ ಕನೆಕ್ಷನ್ ಅಂತ ನೋಡೋಣ. ಸೊ ವಾಟ್ ಟೈಪ್ ಆಫ್ ಕನೆಕ್ಷನ್ ಇಸ್ ದಿಸ್ ಬೇಸಿಕಲಿ, ಏನಿದ್ರು ರಿಯಾಲಿಟಿ ಅನ್ನೋದನ್ನ ಚೆಕ್ ಮಾಡೋಣ, ಓಕೆ. So 4 of Cups again, okay. So definitely I think somebody has rejected, ಯಾರೋ ಒಬ್ರು ಈ ಪರ್ಸನ್ ಅಥವಾ ನೀವು ಯಾರೋ ಒಬ್ರನ್ನ ರಿಜೆಕ್ಟ್ ಮಾಡಿದ್ದೀರಾ ಈ ಕನೆಕ್ಷನ್ ಅಲ್ಲಿ, ಬಿಕಾಸ್ 4 of Cups ಮತ್ತೆ ಬಂದಿದೆ. ಸೊ ಇದು ಯಾವ ಟೈಪ್ ಆಫ್ ಕನೆಕ್ಷನ್ ಅಂತ ಹೇಳಬೇಕು ಅಂತ ಅಂದ್ರೆ ಈ ಪರ್ಸನ್ ಜೊತೆ ಯಾವ ವ್ಯಕ್ತಿ ಜೊತೆ ನೀವು ಡೀಲ್ ಮಾಡ್ತಾ ಇದ್ದೀರಾ, ಐ ಥಿಂಕ್ ಈ ಕನೆಕ್ಷನ್ ಇನ್ ರಿಯಾಲಿಟಿ ಬಂದು ಇಟ್ಸ್ ಬೇಸಿಕಲಿ ಹೈಯರ್ ಲೆವೆಲ್ ಆಫ್ ಸೋಲ್ಮೇಟ್ ಕನೆಕ್ಷನ್ ಅಂತ ನನಗೆ ಅನಿಸ್ತಾ ಇದೆ. ಬಾಟಮ್ ಆಫ್ ದ ಡೆಕ್ ಆಲ್ಸೋ ಬಂದು ಮೆಜಿಷಿಯನ್, ಓಕೆ. ಸೊ ಡೆಫಿನೆಟ್ಲಿ ಇದು ಒಂದು ಹೈಯರ್ ಲೆವೆಲ್ ಆಫ್ ಸ್ಪಿರಿಚುವಲ್ ಸೋಲ್ಮೇಟ್ ಕನೆಕ್ಷನ್ ಅಂತ ಅನಿಸ್ತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ದ ಅಮೌಂಟ್ ಆಫ್ ಮೇಜರ್ ಅರ್ಖಾನಾಸ್ ಏನ್ ಈ ಸ್ಪ್ರೆಡ್ ಅಲ್ಲಿ ಬರ್ತಾ ಇದೆ, ಅಂಡ್ ಬರೀ ಅಷ್ಟೇ ಅಲ್ಲ, ನಾನು ಏನ್ ಎನರ್ಜೀಸ್ ಪಿಕ್ ಮಾಡ್ತಾ ಇದ್ದೀನಲ್ಲ ಈ ಕಾರ್ಡ್ಸ್ ಇಂದ, ಈವನ್ ದಟ್ ಈಸ್ ಆಲ್ಸೋ ಸೇಯಿಂಗ್ ಇದು ಸಮ್ ಹೈಯರ್ ಸೋಲ್ಮೇಟ್ ಕನೆಕ್ಷನ್ ಅನ್ನೋ ತರ ವೈಬ್ಸ್. ಬಿಕಾಸ್ ಯೂಶಲಿ ನಾನು ಸಾಕಷ್ಟು ರೀಡಿಂಗ್ಸ್ ಮಾಡಿದ್ದೀನಿ, ಓಕೆ. ರೀಡಿಂಗ್ಸ್ ಅಲ್ಲೆಲ್ಲ ಅಂದ್ರೆ ಈ ತರ ಎನರ್ಜೀಸ್ ಕಡಿಮೆ ಬರುವಂತದ್ದು,
ಸೊ ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಆ್ಯಕ್ಚುಲಿ. ನಾನು ನಾರ್ಮಲ್ ಆಗಿ ರೀಡಿಂಗ್ಸ್ ಮಾಡೋ ಒಂದು ಸ್ಪ್ರೆಡ್ಡಿಗೂ ಇದಕ್ಕೂ ಸಾಕಷ್ಟು ಎನರ್ಜೆಟಿಕಲಿ ತುಂಬ ಒಂದು ಡಿಫ್ರೆನ್ಸ್ ಐ ಕ್ಯಾನ್ ಪಿಕ್. ಓಕೆ, ಸೊ ನನಗೇನು ಒಂದು ಸಮ್ ಸ್ಪಿರಿಚುವಲ್ ಕನೆಕ್ಷನ್ ಅನ್ನೋದು, ಅಂದರೆ ಸಮ್ ಹೈಯರ್ ಲೆವೆಲ್ ಆಫ್ ಸ್ಪಿರಿಚುವಲ್ ಸೋಲ್ಮೇಟ್ ಕನೆಕ್ಷನ್ ಅನ್ನೋದು ನನಗೊಂದು ಸ್ಟ್ರಾಂಗ್ ದಿಸ್ ಇಸ್ ದ ವೈಬ್ ಐ ಆಮ್ ಗೆಟಿಂಗ್. ಸೊ ಈ ಕನೆಕ್ಷನ್ ನಿಮ್ಮ ಲೈಫಲ್ಲಿ ಬಂದಿರೋಂಥ ಉದ್ದೇಶ ಏನು ಅಂತ ಅಂದರೆ ನಿಮ್ಮನ್ನ ಎಮೋಷ್ನಲಿ ಸ್ಟ್ರಾಂಗ್ ಮಾಡಲಿಕ್ಕೆ. ಓಕೆ, ಆ್ಯಂಡ್ ಆಲ್ಸೋ ಜಸ್ಟಿಸ್ ಕಾರ್ಡ್ ಇದ್ದಿದ್ರಿಂದ ಸಮ್ ಕರ್ಮ ಬ್ಯಾಲೆನ್ಸ್ ಆಗೋದಿತ್ತು. ಬಿಕಾಸ್ ಇದು ಈ ಲೈಫ್ ಟೈಮ್ ಅಲ್ಲಿ ಸಿಕ್ಕಿರುವಂಥ ಕನೆಕ್ಷನ್ ಅಲ್ಲ, ಇದು ಸಾಕಷ್ಟು ಲೈಫ್ ಟೈಮ್ ಇಂದ ನಿಮ್ಮ ಜೊತೆ ಬಂದಿರುವಂತಹ ಒಂದು ಕನೆಕ್ಷನ್ ಈ ವ್ಯಕ್ತಿ ಜೊತೆ. ಓಕೆ, ಸೊ ಕರ್ಮ ಬ್ಯಾಲೆನ್ಸಿಂಗ್ ಆಗೋ ಒಂದು ಅವಶ್ಯಕತೆ ಇದ್ದಿದ್ರಿಂದ ಅಂಡ್ ಆಲ್ಸೋ ಸಾಕಷ್ಟು ಒಂದು ನೀವು ಈ ಕನೆಕ್ಷನ್ ಇಂದ ಎಕ್ಸ್ಪೆಕ್ಟ್ ಮಾಡಿದ್ರಿ. ಓಕೆ, ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡಿದ್ರಿ, ಅಂದ್ರೆ ಒಂದು ಒಂದು ಈಕ್ವಲ್ ಗಿವ್ ಅಂಡ್ ಟೇಕ್ ನ ಎಕ್ಸ್ಪೆಕ್ಟ್ ಮಾಡಿದ್ರಿ. ಅಂದ್ರೆ ನೀವು ಎಷ್ಟು ಈ ಪರ್ಸನ್ಗೆ ಒಂದು ಕೇರ್, ಕನ್ಸರ್ನ್, ಅಫೆಕ್ಷನ್, ಅಟೆನ್ಷನ್ ಎಲ್ಲ ಕೊಟ್ಟಿದ್ರಿ, ಈ ವ್ಯಕ್ತಿಯಿಂದನೂ ಸಹ ನೀವು ಅಷ್ಟೇ ಕೇರ್, ಕನ್ಸರ್ನ್, ಅಫೆಕ್ಷನ್ ಎಲ್ಲಾನು ಸಹ ಎಕ್ಸ್ಪೆಕ್ಟ್ ಮಾಡಿದ್ರಿ, ಪ್ರೀತಿನೂ ಸಹ ಎಕ್ಸ್ಪೆಕ್ಟ್ ಮಾಡಿದ್ರಿ. ಬಟ್ ಸಮ್ವೇರ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ವರ್ ಬ್ರೋಕನ್. ಈ ವ್ಯಕ್ತಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಮೀಟ್ ಮಾಡೋದ್ರಲ್ಲಿ ಸೋತಿದ್ದಾರೆ ಎಲ್ಲೋ ಒಂದ್ ಕಡೆ. ಓಕೆ, ಸೊ ಅದು ನಿಮ್ಗೆ ಸಾಕಷ್ಟು ಹರ್ಟ್ ಮಾಡಿದೆ. ಅಂಡ್ ನೀವು ಏನ್ ಮಾಡಿದ್ರಿ ಅಂದ್ರೆ ಆ ಮೂಮೆಂಟ್ ಅಲ್ಲಿ ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಎಲ್ಲೋ ನಾನೇ ಸರಿ ಇಲ್ವೇನೋ, ನಾನೇ ಈ ಒಂದು ಏನು ಕೊಡಬೇಕಾದಂತಹ ಒಂದು ಪ್ರೀತಿ, ಕಾಳಜಿನ ಕೊಟ್ಟಿಲ್ಲ ಅಂತ ಅನ್ಸುತ್ತೆ, ನಾನು ಇನ್ನೂ ಒಂದ್ ಸ್ವಲ್ಪ ಅವೈಲಬಿಲಿಟಿ ಇರಬೇಕಾಗಿತ್ತು ಈ ಪರ್ಸನ್ಗೆ, ಎಲ್ಲೋ ನಾನು ಕೊಟ್ಟಂತದ್ದು ಇವ್ರಿಗೆ ಸಾಕಾಗಿಲ್ಲ ಅಂತ ಅನ್ಸುತ್ತೆ. ಸೊ ಈ ತರ ಎಲ್ಲ ನೀವು ಸೆಲ್ಫ್ ಬ್ಲೇಮಿಂಗ್ ಸ್ಟಾರ್ಟ್ ಮಾಡಿದ್ದೀರಾ. ಬಟ್ ಆಕ್ಚುಲಿ ಸ್ಪೀಕಿಂಗ್, ಈ ಕನೆಕ್ಷನ್ ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ಬಂದೇ ಬರಬೇಕಾಗಿತ್ತು, ಅದಕ್ಕೆ ಬಂದಿದೆ. ಓಕೆ, ಅಂಡ್ ಈ ಕನೆಕ್ಷನ್ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಅಂದ್ರೆ ಇಟ್ಸ್ ಓನ್ಲಿ ಥ್ರೂ ದ ಮ್ಯಾನಿಫೆಸ್ಟೇಷನ್ ಮೆಥಡ್ ಅಂಡ್ ಪಾಸಿಟಿವ್ ಥಿಂಕಿಂಗ್. ಓಕೆ, ಸೊ ನೀವು ಪಾಸಿಟಿವ್ ಥಿಂಕಿಂಗ್ ಇಂದ ಯಾವಾಗ ಒಂದು ಸೆಲ್ಫ್ ಲವ್ ಮೂಲಕ, ಸೆಲ್ಫ್ ಗ್ರೋತ್ ಮೂಲಕ ನೀವು ಯಾವಾಗ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಪರ್ಸನ್ ನ, ಖಂಡಿತವಾಗ್ಲೂ ಆಗ ಈ ಕನೆಕ್ಷನ್ ನಿಮ್ಮ ಲೈಫಲ್ಲಿ ವರ್ಕೌಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲವಿಂಗ್ ಯುವರ್ ಸೆಲ್ಫ್ ಇಸ್ ದ ಓನ್ಲಿ ವೇ ಟು ಅಟ್ರಾಕ್ಟ್ ದಿಸ್ ಪರ್ಸನ್ ಇನ್ ಟು ಯುವರ್ ಲೈಫ್. ಓಕೆ, ನಿಮ್ಮನ್ನ ನೀವು ಸಾಕಷ್ಟು ಪ್ರೀತಿ ಮಾಡ್ಕೊಳ್ಳೋದ್ರಿಂದ, ನಿಮ್ಮ ಗ್ರೋತ್ ಮೇಲೆ ನೀವು ಸಾಕಷ್ಟು ಗಮನನ ಹರಿಸೋದ್ರಿಂದ ಮಾತ್ರ ಈ ವ್ಯಕ್ತಿನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ನಿಮ್ಮ ಲೈಫಲ್ಲಿ. ನಾನು ಇದನ್ನ ರ್ಯಾಂಡಮ್ ಆಗಿ ಹೇಳ್ತಾ ಇಲ್ಲ. ವೈ ಐ ಆಮ್ ಸೇಯಿಂಗ್ ಇಸ್ ಕಿಂಗ್ ಆಫ್ ಕಪ್ಸ್ ಇಸ್ ಹಿಯರ್. ಓಕೆ, ಸೊ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ನೀವು ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಎಷ್ಟು ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿರ್ತೀರಾ, ಅಷ್ಟು ಬೇಗ ಈ ಕನೆಕ್ಷನ್ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಅಂಡ್ ಈ ಕನೆಕ್ಷನ್ ಯಾವ ತರ ಅಂತ ಅಂದ್ರೆ ಇದು ಸಾಕಷ್ಟು ಒಂಥರ ನಾವು ಅಥವಾ ನೀವು ಬಯಸ್ದ ಹಾಗೇನೆ ಒಂಥರ ಇಮಿಡಿಯೇಟ್ ಆಗಿ ಇದು ರಿವೀಲ್ ಆಗಲ್ಲ ನಿಮ್ಗೆ. ಡೆಫಿನೆಟ್ ಆಗಿ ಇದು ಸಾಕಷ್ಟು ಟೈಮ್ ನ ತಗೊಳುತ್ತೆ ಈ ಕನೆಕ್ಷನ್ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ, ನಿಮಗೂ ಸಹ ಹಾಗೆ ಈ ಪರ್ಸನ್ಗೂ ಸಹ. ಸೊ ಆದ್ರಿಂದ ಇದು ಸ್ವಲ್ಪ ಒಂದು ಟೈಮ್ ತಗೊಂಡು ನಿಧಾನವಾಗಿ ಒಂದು ರೀತಿನಲ್ಲಿ ಒಂಥರ ಮ್ಯಾನಿಫೆಸ್ಟ್ ಆಗುವಂತಹ ಒಂದು ಕನೆಕ್ಷನ್. ಅಂಡ್ ಜಜ್ಮೆಂಟ್ ಈಸ್ ಆಲ್ಸೋ ಹಿಯರ್. ಓಕೆ, ಸೊ ಲೆಟ್ ಮಿ ಕ್ಲಾರಿಫೈ ಯಾಕೆ ಜಜ್ಮೆಂಟ್ ಕಾರ್ಡ್ ಬಂದಿದೆ ಅನ್ನೋದನ್ನ. ಓಕೆ, ಕ್ವೀನ್ ಆಫ್ ಸ್ವೋರ್ಡ್ಸ್ ಅಂಡ್ 8 ಆಫ್ ಕಪ್ಸ್. ಓಕೆ, ಅಂಡ್ ಬಾಟಮ್ ಆಫ್ ದ ಕಪ್ ಡೆಕ್ ಬಂದ್ಬಿಟ್ಟು 7 ಆಫ್ ವಾಂಡ್ಸ್. ಓಕೆ, ಸೊ ಯಾವ ಪರ್ಸನ್ ಜೊತೆ ನೀವು ಡೀಲ್ ಮಾಡ್ತಾ ಇದ್ದೀರಲ್ಲ ಪೈಲ್ 1, ಡೆಫಿನೆಟ್ಲಿ ದಿಸ್ ಪರ್ಸನ್ ಲವ್ಸ್ ಯು. ಓಕೆ, ನಿಮ್ಮನ್ನ ಇವರು ಸಾಕಷ್ಟು ಪ್ರೀತಿ ಮಾಡ್ತಾರೆ, ನಿಮ್ಮ ಬಗ್ಗೆ ಸಾಕಷ್ಟು ಕಾಳಜಿ ಇದೆ. ಓಕೆ, ಸೊ ದಿ ರೀಸನ್ ವೈ ಜಡ್ಜ್ಮೆಂಟ್ ಕಾರ್ಡ್ ಇಲ್ಲಿದೆ ಅಂತ ಅಂದ್ರೆ ಮೇ ಬಿ ಐ ಥಿಂಕ್ ನೀವು ಸಾಕಷ್ಟು ಕಾಯ್ದಿದ್ದೀರಾ ಈ ಪರ್ಸನ್ಗೋಸ್ಕರ. ಈ ಕನೆಕ್ಷನ್ ಅಲ್ಲಿ ಈ ಪರ್ಸನ್ ಬರ್ಲಿ, ನನ್ನನ್ನ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ಲಿ, ನನಗೆ ಸಾಕಷ್ಟು ಪ್ರೀತಿನ, ಅಫೆಕ್ಷನ್ ನ ಕೊಡ್ಲಿ ಅನ್ನೋ ತರ ತುಂಬಾ ವೇಟ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಅಂಡ್ ಈ ಪರ್ಸನ್ ಯಾವತ್ತೂ ಒಂಥರ ಆ ಒಂದು ಅಫೆಕ್ಷನ್ ನಿಮ್ಗೆ ತೋರ್ಸೇ ಇಲ್ಲ, ಆ ಒಂದು ಕನ್ಸರ್ನ್ ಸಹ ನಿಮ್ಗೆ ಯಾವತ್ತೂ ತೋರ್ಸೇ ಇಲ್ಲ. ಅಂಡ್ ನೀವು ತುಂಬಾ ವೆಯ್ಟ್ ಮಾಡಿದ್ದೀರಾ, ಸಾಕಷ್ಟು ಐ ಥಿಂಕ್ ದಿನಗಳಾಗಿರ್ಬೋದು ಅಥವಾ ತಿಂಗಳುಗಳಾಗಿರ್ಬೋದು ಅಥವಾ ಈವನ್ ಸಾಕಷ್ಟು ವರ್ಷನೂ ಸಹ ನೀವು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಿದ್ದೀರಾ. ಈ ಪರ್ಸನ್ ವಾಪಸ್ ನನ್ನ ಲೈಫಲ್ಲಿ ಬರಲಿ, ಒಂಥರ ನಾವಿಬ್ರು ಒಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ, ಒಂಥರ ಏನೋ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ಇರೋ ತರ ಆಗ್ಲಿ ಅನ್ನೋ ತರ. ಅಂಡ್ ಎಲ್ಲ ಒಂದ್ ಕಡೆ ಅದು ಆಗಿಲ್ಲ. ಅಂಡ್ ಐ ಡೂ ಸಿ ಹಿಯರ್. ಓಕೆ, ನನಗೆ ಇಲ್ಲಿ ಪ್ರಾಪರ್ ಆಗಿ ಏನ್ ಕಾಣಿಸ್ತಾ ಇದೆ ಅಂದ್ರೆ ನೀವು ಸಮ್ಟೈಮ್ಸ್ ರಾತ್ರಿ ಹೊತ್ತು ತುಂಬಾ ಅಳ್ತೀರಾ ಅಂತ. ಅಂಡ್ ಸಮ್ವೇರ್ ಒಂಥರ ಒಂದು ಫ್ರಸ್ಟ್ರೇಷನ್ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಸೆನ್ಸಿಂಗ್ ಹಿಯರ್. ಓಕೆ, ಈ ಸ್ಪ್ರೆಡ್ ಮೂಲಕ ಸಾಕಷ್ಟು ಒಂದು ಫ್ರಸ್ಟ್ರೇಷನ್ ಎನರ್ಜೀಸ್ ಐ ಆಮ್ ಏಬಲ್ ಟು ಸೆನ್ಸ್ ದಟ್. ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅಂತ ಅಂದ್ರೆ, ಓಕೆ ನಾನು ಈ ಪರ್ಸನ್ ಗೋಸ್ಕರ ನಾನು ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದೀನಿ, ನಾನು ಯಾಕೆ ಇಷ್ಟು ಬಾದರ್ ಮಾಡ್ತಾ ಇದ್ದೀನಿ ಕನೆಕ್ಷನ್, ನಾನು ಯಾಕೆ ಈ ವ್ಯಕ್ತಿನ ಮರ್ಯಾದಕ್ಕೆ ಆಗ್ತಾ ಇಲ್ಲ, ನಾನು ಯಾಕೆ ಈ ವ್ಯಕ್ತಿಯಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ, ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ,
ಈ ಪರ್ಸನ್ ಬಗ್ಗೆ. ಈ ಪರ್ಸನ್ ನನ್ನ ಬಗ್ಗೆ ಒಂದು ಚೂರು ಬಾದರ್ ಮಾಡ್ತಾ ಇಲ್ಲ, ಒಂಚೂರು ಎಮೋಷನಲ್ ಆಗಿಲ್ಲ ನನ್ನ ಬಗ್ಗೆ ಆಗಲಿ, ಕನೆಕ್ಷನ್ ಬಗ್ಗೆ ಆಗಲಿ, ಬಟ್ ನಾನು ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಾ ಇದ್ದೀನಿ. ಸೊ ಈ ತರ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅಂಡ್ ಸಮ್ವೇರ್ ನೀವು ಒಂಥರ ಯು ಆರ್ ಟಯರ್ಡ್ ಆಫ್ ದಿಸ್. ಓಕೆ, ಅಂಡ್ ಎಲ್ಲೋ ಒಂದ್ ಕಡೆ ಈ ಪ್ಯಾಟರ್ನ್ ನ ಬ್ರೇಕ್ ಮಾಡಬೇಕು ಅಂತಾನು ಸಹ ನೀವು ಅನ್ಕೊಳ್ತೀರಾ. ಅಂದ್ರೆ ಒಂದೊಂದ್ಸತಿ ತುಂಬಾ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ತೀರಾ, ಓಕೆ ದಿಸ್ ಇಸ್ ಫೈನಲ್, ನಾನು ಈ ವ್ಯಕ್ತಿಯಿಂದ ಇನ್ ಮೂವ್ ಆನ್ ಆಗ್ತೀನಿ, ಈ ವ್ಯಕ್ತಿನ ಕಂಪ್ಲೀಟ್ ಆಗಿ ಮರ್ತು ಬಿಡ್ತೀನಿ ಅನ್ನೋ ತರ. ಬಟ್ somehow you are not able to cut this connection. ಅಂಡ್ ಎಲ್ಲೋ ಒಂಥರ ಇದು ಒಂದು ಲೂಪ್ ತರ ಆಗಿದೆ. ಓಕೆ, ಇದು ಬ್ರೇಕ್ ಆಗ್ತಾ ಇಲ್ಲ. ಓಕೆ, ಅಂಡ್ 8 of cups ಇಸ್ ಆಲ್ಸೋ ಹಿಯರ್. ಓಕೆ, ನಾನು ಐ ವಾಸ್ ಅಬೌಟ್ ಟು ಟಾಕ್ ಅಬೌಟ್ ದಿಸ್ ಕಾರ್ಡ್. ಓಕೆ, 8 of cups ಇರೋದ್ರಿಂದ ಡೆಫಿನೆಟ್ ಆಗಿ ನೀವು ಒಂದೊಂದ್ಸತಿ ತುಂಬಾ ಒಂಥರ ಈ ವ್ಯಕ್ತಿ ಬಗ್ಗೆ ಎಮೋಷನಲ್ ಆಗ್ಬಿಡ್ತೀರಾ. ಅಂದ್ರೆ ಎಲ್ಲ ಒಂಥರ ಹಿಡಿದಿಟ್ಕೊಂಡಿದ್ದಂತಹ ಎಮೋಷನ್ಸ್, ಅದ್ಮಿಟ್ಕೊಂಡಿದ್ದಂತಹ ಫೀಲಿಂಗ್ಸ್ ಈ ಪರ್ಸನ್ಗೋಸ್ಕರ ಒಂದೇ ಸತಿ ಎಲ್ಲ ಒಂದು ಸರ್ಫೇಸ್ ಲೆವೆಲ್ಗೆ ಬರುತ್ತೆ. ಒಂದೇ ಸತಿ ಒಂಥರ ನಿಮ್ಗೆ ತುಂಬಾ ಒಂಥರ ಅಳ್ಬೇಕು ಅಂತ ಅನ್ಸುತ್ತೆ, ತುಂಬಾ ಈ ವ್ಯಕ್ತಿನ ನೋಡ್ಲೇಬೇಕು, ಈ ವ್ಯಕ್ತಿ ನನಗೆ ಬೇಕೇ ಬೇಕು ಅನ್ನೋ ತರ ನಿಮ್ಗೆ ಸಾಕಷ್ಟು ಫೀಲ್ ಆಗುತ್ತೆ. ನಂತರ ನೀವು ಸಡನ್ ಆಗಿ ಖುಷಿಯಾಗಿ ಆರಾಮಕ್ಕಿದ್ದಾಗ್ಲೂ ಸಹ ಎಲ್ಲೋ ಔಟ್ ಆಫ್ ನೋವೇರ್ ಸಡನ್ ಆಗಿ ಈ ವ್ಯಕ್ತಿ ಬಗ್ಗೆ ಸಾಕಷ್ಟು ಎಮೋಷನಲ್ ಆಗ್ಬಿಡ್ತೀರ. ಒಂಥರ ತುಂಬಾ ಒಂಥರ ಖುಷಿಯಾಗಿದ್ದು ಒಂದು ಮೊಮೆಂಟ್ ಅಲ್ಲಿ ಖುಷಿ ಅನ್ನೋದು, ಇನ್ನೊಂದು ಮೊಮೆಂಟ್ ಅಲ್ಲಿ ಒಂಥರ ತುಂಬಾ ಈ ವ್ಯಕ್ತಿ ಜೊತೆ ಈ ವ್ಯಕ್ತಿನ ನೋಡಿದ್ದು, ಈ ವ್ಯಕ್ತಿ ಜೊತೆ ಕಳೆದಿ ಕನೆಕ್ಷನ್ ಅಲ್ಲಿ ಇರುವಂತಹ ಒಂದು ನೆನಪುಗಳನ್ನ ಮಾಡ್ಕೊಂಡು ತುಂಬಾ ಫೀಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂಡ್ ಯಾಕೆ ಈ ತರ ಆಗ್ತಾ ಇದೆ ಅಂತ ನಿಮ್ಗೂ ಅನ್ನಿಸ್ಬೋದು. ಅಂಡ್ ಡೆಫಿನೆಟ್ಲಿ ಇದು ನಿಮ್ಮ ಎನರ್ಜೀಸ್ ಅಷ್ಟೇ ಅಲ್ಲ, ಈ ಪರ್ಸನ್ ಎನರ್ಜೀಸ್ ನಿಮ್ಮನ್ನ ಅಫೆಕ್ಟ್ ಮಾಡ್ತಾ ಇರೋಂಥದ್ದು. ಈ ಪರ್ಸನ್ ನ ನೀವು ಸಡನ್ ಆಗಿ ನೋಡಿದಾಗ, ಸಡನ್ ಆಗಿ ಅವ್ರು ನಿಮ್ ಮುಂದೆ ಬಂದಾಗ ಒಂಥರ ತುಂಬಾ ಎಮೋಷನಲ್ ಆಗ್ಬಿಡ್ತೀರಾ. ಅಂಡ್ ಇದೆಲ್ಲ ಒಂಥರ ಯಾವ್ದು ಒಂಥರ ಮುಗಿತಾನೆ ಇಲ್ಲ, ಪದೇ ಪದೇ ಹೀಗೆ ಆಗ್ತಾ ಇದೆ. ನೀವು ಮರಿಬೇಕು ಅಂತ ಪ್ರಯತ್ನ ಪಡ್ತೀರಾ, ಮತ್ತೆ ಎಮೋಷನಲ್ ಆಗ್ತೀರಾ, ಮತ್ತೆ ಈ ವ್ಯಕ್ತಿ ಏನಾದ್ರು ನಿಮ್ ಕಣ್ ಮುಂದೆ ಬಂತು ಅಂದ್ರೆ ಮತ್ತೆ ಒಂಥರ ನೀವು ಫೀಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದೆಲ್ಲ ಒಂದು ಲೂಪ್ ತರ, ಒಂದು ಪ್ಯಾಟರ್ನ್ ತರ, ಇದ್ಯಾವ್ದು ಒಂಥರ ಮುಗಿತಾನೆ ಇಲ್ಲ. ಸೊ ಯೂನಿವರ್ಸ್ ಏನ್ ಹೇಳ್ಬೇಕು ಈ ಕನೆಕ್ಷನ್ ಮೂಲಕ, ನಿಮ್ಗೆ ಏನ್ ತಿಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆ ಅಂತ ಅಂದ್ರೆ, ಏನ್ ರೀಸನ್ ನೀವು ಈ ಒಂದು ಕನೆಕ್ಷನ್ ಅಲ್ಲಿ ಇಷ್ಟೊಂದು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ಒಂಥರ ಈ ಕನೆಕ್ಷನ್ ಎಲ್ಲೂ ಮೂವೇ ಆಗ್ತಾ ಇಲ್ಲ, ನಿಮ್ಗೆ ಒಂಥರ ಈ ಕನೆಕ್ಷನ್ ಅಲ್ಲಿ ಒಂಥರ ತುಂಬಾ ಟಯರ್ಡ್ ಅನ್ನೋ ತರ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಏನ್ ಕಾರಣ ಅಂತ ಅಂದ್ರೆ, ಸಮ್ವೇರ್ ಯು ಆರ್ ವೇಟಿಂಗ್ ಫಾರ್ ದಿಸ್ ಪರ್ಸನ್. ಓಕೆ, ಈ ಪರ್ಸನ್ ನನ್ನ ಲೈಫಲ್ಲಿ ಬರ್ಲಿ, ಈ ಪರ್ಸನ್ ನನಗೆ ಪ್ರೀತಿ ತೋರಿಸ್ಲಿ, ನನಗೆ ಕಾಳಜಿ ಕೊಡ್ಲಿ, ನಾನ್ ಕೊಟ್ಟಂತ ಪ್ರೀತಿ ಕನ್ಸರ್ನ್ ಅಷ್ಟೇ ಈ ವ್ಯಕ್ತಿನೂ ನನಗೆ ಯಾವಾಗ್ಲೂ ಅವೈಲಬಲ್ ಇರ್ಲಿ. ಸೊ ಈ ತರ ಎಲ್ಲ ನೀವು ಒಂಥರ ಯೋಚನೆ ಮಾಡ್ಕೊಂಡು ಈ ವ್ಯಕ್ತಿಗೋಸ್ಕರ ಕಾಯ್ತಾನೇ ಇದ್ದೀರಾ. ದ ಮೊಮೆಂಟ್ ಯು ಸ್ಟಾಪ್ ವೇಟಿಂಗ್ ಫಾರ್ ದಿಸ್ ಪರ್ಸನ್, ಯಾವಾಗ ಈ ಪರ್ಸನ್ಗೋಸ್ಕರ ನೀವು ಕಾಯೋದನ್ನ ಸ್ಟಾಪ್ ಮಾಡ್ತೀರಾ, ಯಾವಾಗ ಈ ಪರ್ಸನ್ ಬಗ್ಗೆ ನೀವು ಅತಿಯಾಗಿ ಅಥವಾ ಈ ಕನೆಕ್ಷನ್ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದನ್ನ ನೀವು ನಿಲ್ಲಿಸ್ತೀರಾ, ಎವ್ರಿಥಿಂಗ್ ವಿಲ್ ಬಿ ಓವರ್. ಓಕೆ, ಬಟ್ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಸಮ್ವೇರ್ ಒಂಥರ ನಾನು ಕಾಯ್ತಾ ಇದ್ದೀನಿ ಈ ಕನೆಕ್ಷನ್ಗೆ, ಈ ಪರ್ಸನ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ನನ್ನ ಲೈಫಲ್ಲಿ ಅನ್ನೋದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಅಂಡ್ ಐ ಥಿಂಕ್ ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ ನನಗೆ. Somewhere you are very negative, okay, about this connection, because Queen of Swords and 7 of Cups ಇದೆ, and 8 of Cups ಇದೆ. ಓಕೆ, ಸೊ ಡೆಫಿನೆಟ್ ಆಗಿ ಒಂಥರ ಇಲ್ಲಿ ಸಮ್ ನೆಗೆಟಿವ್ ಥಿಂಕಿಂಗ್ ಇದೆ. ಈ ಕಡೆ ಈ ಪರ್ಸನ್ ಸಾಕಷ್ಟು ನಿಮ್ಮ ಫೀಲಿಂಗ್ಸ್ ನ ಹರ್ಟ್ ಮಾಡಿದ್ದಾರೆ, ನಿಮ್ಮ ಎಮೋಷನ್ಸ್ ನ ಹರ್ಟ್ ಮಾಡಿದ್ದಾರೆ. ಅಂಡ್ 8 of Cups ಅಂಡ್ 7 of Cups ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಒಂಥರ ನಿಮಗೆ ಒಂಥರ ರಿಜೆಕ್ಟೆಡ್ ಅಥವಾ ನೆಗ್ಲೆಕ್ಟೆಡ್ ಅಥವಾ ಇಗ್ನೋರ್ಡ್ ಅನ್ನೋ ಒಂದು ಫೀಲಿಂಗ್ ಬಂದಿದೆ. ಹೆಂಗಾಗಿದ್ದೀರಾ ಅಂತ ಅಂದ್ರೆ, ಇವಾಗ ಪ್ರೀತಿ ಮೇಲೆ ಒಂದು ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದೀರಾ. ಓಕೆ, ಯಾರು ನನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಈ ಪರ್ಸನ್ ನನ್ನ ಅಷ್ಟೊಂದು ಪ್ರೀತಿ ಮಾಡಿದ್ರು ಇವ್ರು ನನ್ನ ಪ್ರೀತಿ ಮಾಡ್ಲಿಲ್ಲ, ಸೊ ಹಿಂಗೆ ನನ್ನ ಪ್ರೀತಿಗೆ ಮೋಸ್ಟ್ಲಿ ಅರ್ಹನೇ ಅಲ್ಲ ಅಥವಾ ಅರ್ಹಳೆ ಅಲ್ಲ, ಸೊ ನನ್ಗೆ ಈ ಲವ್ ಅಥವಾ ಇದನ್ನೆಲ್ಲ ನಾನು ಡಿಸರ್ವೇ ಮಾಡಲ್ಲ ಅನ್ನೋ ತರ ಕಾನ್ಫಿಡೆನ್ಸೇ ಇಲ್ಲ ನಿಮ್ಗೆ ಇವಾಗ. ಸೊ ನೀವು ತುಂಬಾ ಒಂಥರ ನಿಮ್ಮನ್ನ ನೀವು ತುಂಬಾ ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮಷ್ಟಕ್ಕೆ ನೀವು ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ. ಸೊ ದ ಮೊಮೆಂಟ್ ನೀವು ಇದನ್ನ ಸ್ಟಾಪ್ ಮಾಡಿ, ನೀವು ವಾಪಸ್ ಆ ಕಾನ್ಫಿಡೆನ್ಸ್ ನ ನೀವು ತಗೊಂಡು ನಿಮ್ಮ ಮೇಲೆ ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ, ಅಥವಾ ನಿಮ್ಮ ಮೇಲೆ ನೀವು ಕೇರ್ ಮಾಡೋ ಒಂದು ಪ್ರಯತ್ನ ಮಾಡಿದ ತಕ್ಷಣ, ಈ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ ಲೈಫಲ್ಲಿ ವಾಪಸ್ ಬಂದೇ ಬರ್ತಾರೆ. ಓಕೆ, because why I'm saying this is this connection is not something ordinary. Okay, it's very special connection, it's very magical connection. Some manifestation is happening behind the scene, adu nimge kaanista illa, but I am able to sense it ee cards mulka, energies mulka, because I've done so many readings so far, and somewhere I can pick up those energies. Okay, ನನಗೆ ಆ ಎನರ್ಜೀಸ್ ಅಲ್ಲಿ ಸೆನ್ಸ್ ಆಗ್ತಾ ಇದೆ ಇವಾಗ. ನೀವು ಯಾವಾಗ ನಿಮ್ಮ ಮೇಲೆ ಕಂಪ್ಲೀಟ್ ಗಮನನ ತಗೊಳ್ತೀರಾ, ಕಂಪ್ಲೀಟ್ ಈ ವ್ಯಕ್ತಿನ ಒಂದು ಮರಿತೀರಾ ಇನ್ ದ ಸೆನ್ಸ್ ಡಿಟ್ಯಾಚ್ ಆಗ್ತೀರಾ ಅಲ್ವಾ, ಆ ಮೊಮೆಂಟ್ ಈ ವ್ಯಕ್ತಿ ನಿಮ್ ಲೈಫಲ್ಲಿ ಖಂಡಿತವಾಗ್ಲೂ ವಾಪಸ್ ಬರ್ತಾರೆ. ಅಂಡ್ ಇದು ನಾನು ಆಸ್ ಐ ಸೆಡ್, ಇಟ್ಸ್ ಅ ವೆರಿ ಮ್ಯಾಜಿಕಲ್ ಕನೆಕ್ಷನ್, ವೆರಿ ಡಿವೈನ್ ಪ್ರೊಟೆಕ್ಟೆಡ್ ಕನೆಕ್ಷನ್. ಇಲ್ಲಿ ನೀವು ಏನೂ ಮಾಡೋ ಒಂದು ನಿಮ್ಮ ಕಂಟ್ರೋಲ್ ಅಲ್ಲಂತೂ ಖಂಡಿತ ಏನೂ ಇಲ್ಲ.
ಎಲ್ಲ ಬಿಹೈಂಡ್ ದ ಸೀನ್ ಆಗ್ತಾ ಇದೆ. ನಿಮ್ಗೆ ಅದೇನು ಇವಾಗ ಗೊತ್ತಿಲ್ಲದೆ ಇರಬಹುದು, ಬಟ್ ಡೆಫಿನೆಟ್ ಆಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಯಾವಾಗ ಟ್ರಾನ್ಸ್ಫಾರ್ಮ್ ಆಗಕ್ಕೆ ಶುರು ಆಗ್ತೀರಾ ಅಲ್ವಾ, ಖಂಡಿತವಾಗ್ಲೂ ಅದು ಎಲ್ಲ ತನ್ನಷ್ಟಕ್ಕೆ ತಾನೇ ರಿವೀಲ್ ಆಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ. ಸೊ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಖಂಡಿತವಾಗ್ಲೂ ಫಾರ್ಚೂನ್, ಸೊ ಇಫ್ ದಿಸ್ ಈಸ್ ಇನ್ ಯುವರ್ ಫಾರ್ಚೂನ್ ಡೆಫಿನೆಟ್ಲಿ ಇಟ್ ವಿಲ್ ಕಮ್. ಒಂಥರ ಖಂಡಿತವಾಗ್ಲೂ ಇದು ಬಂದೇ ಬರುತ್ತೆ. ಆಸ್ ಐ ಸೆಡ್, ಇದೊಂಥರ ಈ ಒಂದು ಡಿವೈನ್ ಟೈಮಿಂಗ್ ಅಂತ ಏನ್ ಹೇಳ್ತಾರಲ್ಲ, ಆ ಒಂದು ಡಿವೈನ್ ಟೈಮಿಂಗ್ ಬರಲೇಬೇಕು, ಅಲ್ಲಿವರೆಗೂ ನೀವು ಕಾಯಲೇಬೇಕು. ಅಂಡ್ ಐ ಥಿಂಕ್ ನೀವು ಎಲ್ಲಿರಬೇಕು ಇವಾಗ, ಯಾವ ಒಂದು ಫೇಸಲ್ಲಿ ಇರಬೇಕು ಆ ಫೇಸಲ್ಲಿ ಇದ್ದೀರಾ. ಇದು ನಿಮ್ಮನ್ನ ಒಂದು ಟ್ರಾನ್ಸ್ಫಾರ್ಮೇಶನ್ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರೋಂಥ ಕನೆಕ್ಷನ್. ಅಂಡ್ ಇದೊಂಥರ ಆಸ್ ಐ ಸೆಡ್ ಡಿವೈನ್ ಟೈಮಿಂಗ್ ಅಲ್ಲೇ ಇದು ರಿವೀಲ್ ಆಗಬೇಕು. ಅವಾಗ ಆದ್ರೇನೆ ಸಹ ಇದು ಒಂದು ಅರ್ಥ ಈ ಕನೆಕ್ಷನ್ಗೆ. ಅದೊಂದು ಪರ್ಫೆಕ್ಟ್ ಟೈಮಿಂಗ್. ಡಿವೈನ್ ಟೈಮಿಂಗ್ ಅನ್ನೋದು ಯಾವಾಗಲೂ ಅದೊಂದು ಪರ್ಫೆಕ್ಟ್ ಟೈಮಿಂಗ್. ಅಂದ್ರೆ ದೈವೇಚ್ಛೆ ಯಾವಾಗ ಇರುತ್ತೆ ಅವಾಗ ಏನಾಗಬೇಕು ಅದು ಆಗೇ ಆಗುತ್ತೆ. ಅಂಡ್ ಅವಾಗನೇ ಅದಾದ್ರೇನೆ ಅದು ಎಲ್ಲಾರ್ಗು ಸಹ ಒಳ್ಳೇದು ಕೂಡ. ಸೊ ಎಸ್, ಇಷ್ಟಾಗಿತ್ತು ನಿಮ್ಮ ರೀಡಿಂಗು ಪೈಲ್ 1. ಐ ಹೋಪ್ ಇದು ನಿಮ್ಮ ಲೈಫ್ಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೇನಾದ್ರೂ ಇವತ್ತಿನ ಈ ರೀಡಿಂಗ್ ಇಷ್ಟ ಆಗಿ ನಿಮ್ಮ ಲೈಫ್ ಸಿಚುವೇಶನ್ಗೆ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ನೀವು ಲೈಕ್ ಮಾಡಬಹುದು, ಶೇರ್ ಮಾಡಬಹುದು, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಮೆನ್ಷನ್ ಮಾಡಬಹುದು. ಆದಷ್ಟು ನಾನು ಎಲ್ಲಾ ಕಮೆಂಟ್ಸ್ ಓದಲಿಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಎಸ್, ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಹಿಯರ್. ಅಂಡ್ ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಹಾಗಿದ್ರೆ ಬನ್ನಿ ನೋಡೋಣ. ಸೊ ಏನ್ ಯೂನಿವರ್ಸ್ ಇಂದ ನಿಮ್ಗೆ ಮೆಸೇಜ್ ಇದೆ ಅಂತ, ಹಾಗೆ ಈ ಕನೆಕ್ಷನ್ ಇನ್ ರಿಯಾಲಿಟಿ ಏನು ಅನ್ನೋದನ್ನ ಚೆಕ್ ಮಾಡೋಣ. ಅಂಡ್ ಬೇಸಿಕಲಿ ಏನ್ ಕಾರ್ಡ್ಸ್ ಮೂಲಕ ನನಗೆ ಗೊತ್ತಾಗುತ್ತೆ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಂಡ್ ಆಲ್ಸೋ ಯಾವ ಟೈಪ್ ಆಫ್ ಕನೆಕ್ಷನ್ ಇದು, ಅಂದ್ರೆ ಸೋಲ್ಮೇಟ್, ಕಾರ್ಮಿಕ ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್, ಸೊ ಇದನ್ನು ಸಹ ನಾವು ತಿಳ್ಕೊಳ್ಳೋಣ ಇವತ್ತು. ಓಕೆ. ಅಂಡ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಯಾವ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಥವಾ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಲ್ಲಿದ್ದಾರೆ ಅವರ ಬಗ್ಗೆ ಆದಷ್ಟು ಯೋಚನೆ ಮಾಡೋದಕ್ಕೆ ಟ್ರೈ ಮಾಡಿ. ಅವರ ಫೋಟೋ ಇದ್ರೆ ಫೋಟೋನ ನೋಡಿ, ಅಥವಾ ಅವರ ಹೆಸರನ್ನ ತಗೊಳ್ಳುವಂತ ಒಂದು ಪ್ರಯತ್ನ ಮಾಡಿ. ಇನ್ ಕೇಸ್ ಅವ್ರ ಹೆಸರು ಗೊತ್ತಿಲ್ಲ ಅಂತ ಅಂದ್ರೆ ಅವ್ರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು 1 to 3 minutes. ಓಕೆ. ಸೊ ದಟ್ ನಾನು ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗ್ಬೋದು. ಅಂಡ್ ಆಲ್ಸೋ ಶಫ್ಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಸೊ ದಟ್ ನಿಮ್ಮ ಹಾಗೆ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ನಿನ ಎನರ್ಜಿ ಫೀಲ್ಡ್ನ ಟ್ಯಾಪ್ ಮಾಡೋದು ನನಗೆ ಸುಲಭ ಆಗುತ್ತೆ. ಓಕೆ, ಫೈನ್, ಲೆಟ್ಸ್ ಬಿಗಿನ್. Seven of Pentacles ಕಾರ್ಡ್ ಅದೃಷ್ಟಕ್ಕೆ ಅದೇನೆ ಡ್ರಾಪ್ ಆಗಿದೆ. Please tell me what is the truth of this connection. Please tell me. Okay. 8 of Wands. Okay. The Fool. So 8 of Wands card ಬಂದಿದೆ. 2 of Pentacles, Knight of Wands, 3 of Wands, and also 6 of Pentacles, Fool card, and 7 of Wands. Okay. Okay. So bottom of the deck ಬಂದ್ಬಿಟ್ಟು 9 of Swords ಇದೆ. Okay. ಸೊ ಪೈಲ್ ನಂಬರ್ 2, ಫಸ್ಟ್ ಥಿಂಗ್ ಏನು ಅಂತ ಅಂದ್ರೆ ಈ ಕನೆಕ್ಷನ್ ತುಂಬಾ ಸ್ಲೋ ಮೂವಿಂಗ್ ಕನೆಕ್ಷನ್. ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ನೈಟ್ ಆಫ್ ವಾಂಡ್ಸ್ ಕಾರ್ಡ್ ಇದೆ. ಓಕೆ, ಸೊ ಡೆಫಿನೆಟ್ಲಿ ಇದು ಒಂದು ತುಂಬಾ ಸ್ಲೋ ಮೂವಿಂಗ್ ಕನೆಕ್ಷನ್. ನಾವು ಕಮಿಂಗ್ ಬ್ಯಾಕ್ ಟು ಯೂನಿವರ್ಸ್ ನಿಮ್ಗೆ ಏನ್ ಹೇಳೋ ಪ್ರಯತ್ನ ಮಾಡ್ತಾ ಇದೆ ಅಂತ ಅಂದ್ರೆ, ಆಕ್ಚುಲಿ ಸ್ಪೀಕಿಂಗ್ ನೀವು ಈ ಕನೆಕ್ಷನ್ ಇಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ರಿ. ಓಕೆ, ಅಂದ್ರೆ ಒಂದು ಹಂತದಲ್ಲಿ ಒಂಥರ ನೀವು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಸಂಭಾವ ಈ ಕನೆಕ್ಷನ್ ವರ್ಕ್ಔಟ್ ಆಗ್ಲಿ ಅನ್ನೋದು ನಿಮ್ಮ ಒಂದು ಉದ್ದೇಶ ಆಗಿದೆ.
ಅಂಡ್ ಈ ಕನೆಕ್ಷನ್ ಇಂದ ಅಥವಾ ಈ ಪರ್ಸನ್ ಇಂದ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಒಂದು ಟಯರ್ಡ್ ಫೀಲ್ ಆಗ್ತೀರಾ. ಏನು ಅನ್ಕೊಂಡಂಗ ಆಗ್ತಾ ಇಲ್ಲ, ಏನಕ್ಕೆ ಈ ತರ ಆಗ್ತಾ ಇದೆ ಅನ್ನೋ ತರ ಒಂದ್ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತೀರಾ. ಸೊ ಈ ಕನೆಕ್ಷನ್ ಇಂದ ನೀವು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರಿ ಅಂಡ್ ಸಾಕಷ್ಟು ಹೋಪ್ನು ಸಹ ಇಟ್ಕೊಂಡಿದ್ರಿ. ನೀವು ಈ ಕನೆಕ್ಷನ್ ಎಲ್ಲ ವರ್ಕ್ಔಟ್ ಆಗುತ್ತೆ, ಈ ಕನೆಕ್ಷನ್ ಅಲ್ಲಿ ನಾನು ಲಾಂಗ್ ಟರ್ಮ್ ಒಂದು ಫ್ಯೂಚರ್ ನಾನು ನೋಡಬಹುದು ಅನ್ನೋ ಒಂದು ನಿರೀಕ್ಷೆಗಳನ್ನ, ಒಂದು ಹೋಪ್ನ ನೀವು ಇಟ್ಕೊಂಡಿದ್ರಿ. ಅಂಡ್ ಆದ್ರಿಂದ ಒಂಥರ ಎಲ್ಲಾ ಬರ್ಡನ್ನು ನೀವೇ ತಗೊಂಡಿದ್ದೀರಾ ಈ ಕನೆಕ್ಷನ್ ಇಲ್ಲಿ. ಓಕೆ, ಒಂದು ಎಮೋಷನಲಿ ನೀವು ಕಂಪ್ಲೀಟ್ ಆಗಿ ನಿಮ್ಮನ್ನ ನೀವು ಕಂಪ್ಲೀಟ್ ಆಗಿ ಸರೆಂಡರ್ ಮಾಡಿದ್ದೀರಾ ಎಮೋಷನಲಿ ಅಂಡ್ ಆಲ್ಸೋ ಎನರ್ಜೆಟಿಕಲಿ. ಬೇಸಿಕಲಿ ನನಗೆ ಇಲ್ಲಿ ಮೇಜರ್ ಆಗಿ ಕಾಣಿಸ್ತಾ ಇರೋದು ಎನರ್ಜಿ ವೈಸ್. ನಿಮ್ಮ ಎನರ್ಜಿಸ್ ಇಲ್ಲಿ ಈ ಕನೆಕ್ಷನ್ ಅಲ್ಲಿ 100% ಈ ಪರ್ಸನ್ಗೆ ಈ ಕನೆಕ್ಷನ್ ಅಲ್ಲಿ ಅವೈಲಬಲ್ ಇದೆ. ಓಕೆ, ಅಂಡ್ ನನಗೆ ಏನಂತ ಅನಿಸ್ತಾ ಇದೆ ಅಂತಂದ್ರೆ, ನಾನು ಏನ್ ಎನರ್ಜೀಸ್ ಪಿಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಒನ್ ಸೈಡೆಡ್ ಕನೆಕ್ಷನ್ ಅನ್ನೋ ತರ ಅನ್ನಿಸ್ತಾ ಇದೆ. ಫೈಲ್ 2 ದ ಥಿಂಗ್ ಈಸ್, ನೀವಿಬ್ರು ಒಂದೇ ಪೇಜ್ ಅಲ್ಲಿ ಯಾವತ್ತೂ ಇಲ್ಲ. ಅಂದ್ರೆ ಈ ವ್ಯಕ್ತಿ ಒಂಥರ ಯಾವಾಗ್ಲೂ ಒಂದು ಓಡೋ ಹೋಗುವಂತ ಒಂದು ಪ್ರಯತ್ನನೇ ಮಾಡಿದ್ದಾರೆ ಈ ಕನೆಕ್ಷನ್ ಅಲ್ಲಿ. ಫಸ್ಟ್ ಥಿಂಗ್, ಓಕೆ, ಅಂದ್ರೆ ಅವ್ರು ಯಾವಾಗ ನಿಮ್ ಮುಂದೆ ಬಂದ್ರು ಒಂಥರ ಹೀಗೆ ಪಾಸ್ ಆಗೋ ತರ ಅಷ್ಟೇ ಹೊರತು ಯಾವಾಗ್ಲೂ ಈ ಕನೆಕ್ಷನ್ ಅಲ್ಲಿ ಅವ್ರು ಸ್ಟೇಬಲ್ ಆಗಿ ನಿಂತಿಲ್ಲ. ಓಕೆ, ನೀವ್ ಮಾತ್ರ ಯಾವಾಗ್ಲೂ ಈ ಕನೆಕ್ಷನ್ ಅಲ್ಲಿ ಕೊಡ್ತಾನೆ ಬಂದಿದ್ದೀರಾ, ಎಲ್ಲಾ ಬರ್ಡನ್ ನೀವೇ ತಗೊಳ್ತಾ ಬಂದಿದ್ದೀರಾ. ಬಟ್ ಈ ಪರ್ಸನ್ ಆತರ ಇಲ್ವೇ ಇಲ್ಲ. ಈ ಪರ್ಸನ್ ಹೆಂಗೆ ಅಂದ್ರೆ ಅವ್ರ ಲೈಫ್ ಅಷ್ಟೇ, ಅವ್ರ ಜೀವನ ಅಷ್ಟೇ, ಒಂಥರ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡೋದು, ಪಾರ್ಟೀಸು, ಒಂಥರ ಹೊರಗಡೆ ಹೋಗೋದು, ಚಿಲ್ ಮಾಡೋದು. ಸೊ ಈ ತರ ಒಂದು ಕೈಂಡ್ ಆಫ್ ಎನರ್ಜೀಸ್ ನನಗೆ ಈ ಪರ್ಸನ್ ಕಡೆಯಿಂದ ಬರ್ತದೆ. ಬೇಸಿಕಲಿ ಒಂಥರ ವೆರಿ ಇಮ್ಮೆಚ್ಯೂರ್ ಎನರ್ಜಿ. ಓಕೆ, ಲೈಫಲ್ಲಿ ಹೆಚ್ಚು ಸೀರಿಯಸ್ನೆಸ್ ಇಲ್ಲ. ಈ ಕನೆಕ್ಷನ್ ಎಲ್ಲ ಆದ್ರೂ ಅಷ್ಟೇ ಜಾಸ್ತಿ ಒಂದು ಸೀರಿಯಸ್ನೆಸ್ ಇಲ್ದಿರೋಂತಹ ಪರ್ಸನ್. ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ಗೊತ್ತು ಈ ಕನೆಕ್ಷನ್ ಅಲ್ಲಿ ಒಂಥರ ಒಂದು ಪೊಟೆನ್ಶಿಯಲ್ ಇದೆ. ಅಂದ್ರೆ ನಾನು ಫೈಲ್ ನಂಬರ್ 2 ಇಬ್ರು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ಕಮಿಟ್ ಆದ್ರೆ ಖಂಡಿತವಾಗ್ಲೂ ಈ ರಿಲೇಶನ್ಶಿಪ್ ಒಂದು ಫ್ರೂಟ್ಫುಲ್ ರಿಲೇಶನ್ಶಿಪ್ ಆಗುತ್ತೆ. ಒಂಥರ ನಾವಿಬ್ರು ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಖುಷಿಯಾಗಿರ್ತೀವಿ ಅನ್ನೋದು ಖಂಡಿತವಾಗ್ಲೂ ಈ ಪರ್ಸನ್ ಗೊತ್ತು. ಬಿಕಾಸ್ ನಿಮ್ ಕಡೆಯಿಂದ ಏನ್ ಎಫರ್ಟ್ ಹಾಕ್ತಾ ಇದ್ದೀರಾ, ನೀವೇನ್ ಎಮೋಷನಲಿ ಯಾವಾಗ್ಲೂ ಅವೈಲಬಲ್ ಇದ್ದೀರಾ, ಸೊ ಅದೆಲ್ಲ ಈ ವ್ಯಕ್ತಿ ನೋಡಿದ್ದಾರೆ. ಬಟ್ ಸ್ಟಿಲ್ ಅಷ್ಟಾದ್ರೂ ಸಹ ಅವರು ಇದರಲ್ಲಿ ಒಂದು ಆ ಎಮೋಷನಲ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ರೈಟ್ ನೌ ಆಲ್ಸೋ ಇಲ್ಲಿ ಒಂಥರ ರನ್ನಿಂಗ್ ಚೇಸಿಂಗ್ ಎನರ್ಜೀಸ್ ನಡೀತಾ ಇದೆ. ಓಕೆ, ಅಂಡ್ ರೈಟ್ ನೌ ಇನ್ ದ ಸೆನ್ಸ್ ಈ ದಿನಗಳಲ್ಲಿನೂ ಕೂಡ, ಬಿಕಾಸ್ ಎನರ್ಜೆಟಿಕಲಿ ನೀವು ತುಂಬಾ ಚೇಸ್ ಮಾಡ್ತಾ ಇದ್ದೀರಾ, ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಈ ಕನೆಕ್ಷನ್ ಬಗ್ಗೆ. ಸೊ ಈ ವ್ಯಕ್ತಿ ಓಡ್ ಹೋಗ್ತಾ ಇದ್ದಾರೆ, ಒಂಥರ ನೀವು ದೇ ಆರ್ ಇನ್ ದಿಸ್ ರನ್ನಿಂಗ್ ಎನರ್ಜಿ ಅಂಡ್ ನೀವು ಅದನ್ನ ಚೇಸ್ ಮಾಡ್ತಾ ಇದ್ದೀರಾ. ಸೊ ಎನರ್ಜೆಟಿಕಲಿ ನೀವು ಅಂದ್ರೆ ಫಿಸಿಕಲ್ ಆಗಿನೇ ಅವ್ರಿಗೆ ಹೋಗಿ ಬೆಗ್ ಮಾಡ್ಕೊಂಡು ಅವ್ರ ಹತ್ರ ಈ ಕನೆಕ್ಷನ್ ಅಲ್ಲಿ ನಿನ್ನ 100% ಕೊಡು ಅಂತ ಕೇಳದೆ ಇರಬಹುದು. ಎನರ್ಜಿ ವೈಸ್ ಅಲ್ಲಿ ನೀವು ಸಾಕಷ್ಟು ಈ ವ್ಯಕ್ತಿನ ಚೇಸ್ ಮಾಡ್ತಾ ಇದ್ದೀರಾ. ಅಂದ್ರೆ ಅವ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡೋದಾಗಿರ್ಬೋದು, ಸಾಕಷ್ಟು ಹಗ್ಲುಗನ್ಸ್ನ ಕಾಣುವಂತದ್ದಾಗಿರ್ಬೋದು, ಅಥವಾ ಒಂಥರ ಫ್ಯಾಂಟಸೈಸ್ ಮಾಡ್ಕೊಳ್ಳೋ ತರ ಆಗಿರ್ಬೋದು, ಈ ಕನೆಕ್ಷನ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳುವಂತದ್ದಾಗಿರ್ಬೋದು. ಸೊ ಇದನ್ನೆಲ್ಲ ನೀವು ಮಾಡ್ತಾ ಮಾಡ್ತಾ ಒಂಥರ ಎಲ್ಲೋ ಒಂದ್ ಕಡೆ ನೀವು ಬರೀ ಚೇಸ್ ಮಾಡ್ತಾ ಇದ್ದೀರಾ ಅಂಡ್ ಈ ಪರ್ಸನ್ ಓಡ್ ಹೋಗ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ ಅಂತ ಅಂದ್ರೆ ಇದರಿಂದಾಗಿ ನೀವು ಲಾಟ್ ಆಫ್ ಬರ್ಡನ್, ಎಮೋಷನಲ್ ಬರ್ಡನ್ ನಿಮ್ಮೇಲೆ ನೀವು ತಗೊಳ್ತಾ ಇದ್ದೀರಾ. ಅಂಡ್ ಎಲ್ಲೋ ಒಂದ್ ಕಡೆ ನೀವು ಇದು ಸಾಕಪ್ಪ, ಇದು ನನಗೆ ಸಾಕಾಗ್ತದೆ, ನಾನೇ ಎಷ್ಟು ಅಂತ ಕೊಡ್ತಾ ಇದ್ದೀನಿ, ಈ ಪರ್ಸನ್ ಇಂದ ಏನು ನನಗೆ ಸಿಗ್ತಾನೆ ಇಲ್ಲ. ಸೊ ಈ ತರ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸಮ್ವೇರ್ ಯು ಆರ್ ಬಿಕಮಿಂಗ್ ನೆಗೆಟಿವ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ಅನ್ಸುತ್ತೆ. ಬಟ್ ದ ರಿಯಾಲಿಟಿ ಈಸ್, ಮೈ ಡಿಯರ್ ಫೈಲ್ ನಂಬರ್ 2, ನಾನು ಏನ್ ಹೇಳ್ತೀನಿ ಅದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಈ ಕನೆಕ್ಷನ್ ಖಂಡಿತವಾಗ್ಲೂ ವರ್ಕೌಟ್ ಆಗಲ್ಲ. ಇದೇ ತರ ಇದ್ರೆ, ಇದೇ ತರ ನೀವು ಚೇಸ್ ಮಾಡ್ತಾ ಇದ್ರೆ, ಇದೇ ತರ ನೀವು ಒನ್ ಸೈಡೆಡ್ ಆಗೇನೆ ನೀವು ಮಾತ್ರ ಎಫರ್ಟ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಈ ಕನೆಕ್ಷನ್ ವರ್ಕೌಟ್ ಆಗಲ್ಲ. ಯಾಕೆಂದ್ರೆ ಎಲ್ಲಾ ಬರ್ಡನ್ ನೀವೇ ಎಷ್ಟು ಅಂತ ತಗೊಳ್ತೀರಾ ಅಲ್ವಾ. ಸೊ ದಯವಿಟ್ಟು ಒಂದ್ ಸ್ವಲ್ಪ ಕಾಮ್ ಡೌನ್ ಆಗಬೇಕು ನೀವಾಗ. ರೈಟ್ ನಾವು ಸ್ವಲ್ಪ ಪೀಸ್ಫುಲ್ ಆಗಿ ನಿಮ್ ಎನರ್ಜೀಸ್ ನ ಒಂದು ಕಾಮ್ ಇದಕ್ಕೆ ಒಂದು ತಗೊಂಡ್ ಬನ್ನಿ. ಅಂಡ್ ಐ ಥಿಂಕ್ ಈ ಪರ್ಸನ್ಗೂ ಗಿವ್ ಸಮ್ ವರ್ಕ್ ಟು ದಿಸ್ ಪರ್ಸನ್ ಆಲ್ಸೋ. ಓಕೆ, ಸೊ ನೀವು ಎಷ್ಟು ಹಾಕ್ತಾ ಇದ್ದೀರಾ, ಸಾಕಷ್ಟು ಹಾಕ್ತಾನೆ ಬಂದಿದ್ದೀರಾ ಈ ಕನೆಕ್ಷನ್ ಅಲ್ಲಿ. ನೀವು ಎಷ್ಟು ಒಂಥರ ತುಂಬಾನೇ ಇನ್ವಾಲ್ವ್ ಮಾಡ್ಕೊಂತಾ ಬಂದಿದ್ದೀರಾ ಈ ಕನೆಕ್ಷನ್ ಅಲ್ಲಿ. ನೀವ್ ಎಷ್ಟು ಮಾಡ್ತಾ ಇದ್ರೋ ಅದ್ರಲ್ಲಿ ಅರ್ಧದಷ್ಟು ಸಹ ಈ ಪರ್ಸನ್ ಈ ಕನೆಕ್ಷನ್ ಅಲ್ಲಿ ಮಾಡ್ತಾ ಇಲ್ಲ. ಸೊ ಗಿವ್ ಸಮ್ ವರ್ಕ್, ಅವ್ರಿಗೂ ಸ್ವಲ್ಪ ಕೆಲಸ ಕೊಡಿ, ಅವ್ರೂ ಸ್ವಲ್ಪ ಇನ್ವೆಸ್ಟ್ ಮಾಡೋ ತರ ಆಗ್ಲಿ ಈ ಕನೆಕ್ಷನ್ ಅಲ್ಲಿ. ಸೊ ಒನ್ ಸೈಡೆಡ್ ಕನೆಕ್ಷನ್ ಯಾವಾಗ್ಲೂ ವರ್ಕೌಟ್ ಆಗಲ್ಲ ಅಲ್ವಾ. ಎರಡೂ ಯಾವಾಗ್ಲೂ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಬ್ಯಾಲೆನ್ಸ್ಡ್ ಆಗಿದ್ರೆ ಮಾತ್ರ ಅದು ಏನ್ ಹೇಳ್ತಾರೆ, ಈಗ ಎತ್ತಿನ ಗಾಡಿಲಿ 2 ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ರೆ ಮಾತ್ರ ಅದು ಮುಂದೆ ಹೋಗೋದು. ಒಂದು ನಿಂತು ಇನ್ನೊಂದು ತಿರುಗಿದ್ರೆ ಏನು ಪ್ರಯೋಜನ ಇಲ್ಲ, ರೈಟ್. ಸೊ ಈ ಕನೆಕ್ಷನ್ ಅಲ್ಲಿ 2 ಕಡೆಯಿಂದನೂ ಎಫರ್ಟ್ ಬರಬೇಕು. ಬಟ್ ರೈಟ್ ನೌ ಏನಾಗ್ತಾ ಇದೆ ಅಂತಂದ್ರೆ ಒಂದು ನಿಮ್ ಸೈಡ್ ಇಂದ ಮಾತ್ರ ಎಫರ್ಟ್ ಕಾಣಿಸ್ತಾ ಇದೆ. ಬಟ್ ಈ ಕಡೆಯಿಂದ, ಈ ವ್ಯಕ್ತಿ ಕಡೆಯಿಂದ ಯಾವುದೇ ತರಹದ ಎಫರ್ಟ್ ಕೂಡ ಕಾಣಿಸ್ತಾ ಇಲ್ಲ. ಸೊ
ಆದ್ರಿಂದ ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ಅಲ್ಲಿ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆ. ಓಕೆ, ಬಿಕಾಸ್ 2 ಆಫ್ ಪೆಂಟಕಲ್ಸ್ ಇಸ್ ಹಿಯರ್. ಆಲ್ ರೈಟ್. ಸೊ 2 ಆಫ್ ಪೆಂಟಕಲ್ಸ್ ಅಂದ್ರೆ ಡೆಫಿನೆಟ್ಲಿ ಇದೊಂದು ಜಗ್ಲಿಂಗ್ ಎನರ್ಜೀಸ್, ಲೈಕ್ ಸಮ್ ಇಂಬ್ಯಾಲೆನ್ಸ್ ಇದೆ. ಅಂದ್ರೆ ನೀವು ಎಷ್ಟು ಮಾಡ್ತಾ ಇದ್ದೀರಾ ಅಷ್ಟೇ ಈ ಕಡೆಯಿಂದ ಎಫರ್ಟ್ ಬರ್ತಾ ಇಲ್ಲ. ನೀವು ಬರೀ ಮಾಡ್ತಾ ಇದ್ದೀರಾ, ನಿಮ್ಮ ಕಡೆಯಿಂದ ಕೆಲಸ ಹಾಕ್ತಾನೆ ಇದ್ದೀರಾ. ಸೊ ಇಟ್ಸ್ ಲೈಕ್ ಹೆಂಗೆ ಅಂತ ಅಂದ್ರೆ, ನೀವು ಎಷ್ಟು ಜಾಸ್ತಿ ಮಾಡ್ತೀರಾ ನಿಮ್ ಕಡೆಯಿಂದ ವರ್ಕ್ ನ, ಅಷ್ಟೇ ವರ್ಕ್ ಕಡಿಮೆ ಕೆಲಸ ಈ ಕಡೆ ಅಂದ್ರೆ ಈ ಪರ್ಸನ್ ಈ ಕನೆಕ್ಷನ್ ಅಲ್ಲಿ ಕೊಡ್ತಾರೆ. ಅಂದ್ರೆ ಎಫರ್ಟ್ ನೀವು ಜಾಸ್ತಿ ಹಾಕಿದಷ್ಟು ಈ ಪರ್ಸನ್ ಕಡೆಯಿಂದ ಎಫರ್ಟ್ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ ಅಂದ್ರೆ, ಎನಿವೇಸ್ ಪೈಲ್ 2ನೇ ಎಲ್ಲ ಎಫರ್ಟ್ ಆಗ್ತಾ ಇದಾರೆ, ನಾನ್ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಬೇಕು ಅಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ತರ ಆಗ್ಬಿಟ್ಟಿದ್ದೀರಾ ಇವಾಗ ನೀವು ಈ ವ್ಯಕ್ತಿ ದೃಷ್ಟಿನಲ್ಲಿ. ಓಕೆ, ನೀವು ಹೆಂಗೆ ಅಂತಂದ್ರೆ ನಿಮ್ ಕೆಲಸನೂ ನೀವು ಮಾಡ್ತಾ ಇದ್ದೀರಾ, ಯು ಆರ್ ಡೂಯಿಂಗ್ ಯುವರ್ ವರ್ಕ್ ಆಲ್ಸೋ ಅಂಡ್ ಯು ಆರ್ ಡೂಯಿಂಗ್ ದಿಸ್ ಪರ್ಸನ್ಸ್ ವರ್ಕ್ ಆಲ್ಸೋ. ನಿಮ್ಮ ಕೆಲಸ ಅಷ್ಟೇ ನೀವು ಮಾಡೋದಲ್ದೆ, ಈ ಕನೆಕ್ಷನ್ ಯಾವಾಗಲೂ ಅವೈಲಬಲ್ ಇರೋದು ಎಲ್ಲಾನು ಮಾಡೋದಲ್ದೆ, ಈ ಪರ್ಸನ್ನಿನ ಬಗ್ಗೆನೂ ಸಾಕಷ್ಟು ತಲೆ ಕೆಡಿಸ್ಕೊಂಡು ಅವರ ಬಗ್ಗೆ ಸಾಕಷ್ಟು ಕಾಳಜಿನೂ ಮಾಡ್ಕೊಂಡು ಪ್ರತಿಯೊಂದನ್ನು ನೀವು ಮಾಡ್ತಾ ಇದ್ದೀರಾ. ಸೊ ಇಲ್ಲೊಂಥರ ಲಾಟ್ ಆಫ್ ಇಂಬ್ಯಾಲೆನ್ಸ್ ಇದೆ ಈ ಕನೆಕ್ಷನ್ ಅಲ್ಲಿ. ಐ ಥಿಂಕ್ ಇಲ್ಲಿ ಸಾಕಷ್ಟು ಜನಕ್ಕೆ ಈಗ ಆಲ್ರೆಡಿ ನಿಮ್ಮ ತಪ್ಪಿನ ಅರಿವಾಗಿದೆ ಅಂತ. ಓಕೆ, ಬಿಕಾಸ್ ಏನ್ ಆಸ್ ಐ ಟೋಲ್ಡ್ 9 ಆಫ್ ಸ್ಪೋರ್ಟ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ನಿಮ್ಗೆ ಆ ಒಂದು ಗಿಲ್ಟ್ ಕಾಡ್ತಾ ಇದೆ. ಏನಂತ ಅಂದ್ರೆ, ಓಕೆ ಈ ಕನೆಕ್ಷನ್ ಅಲ್ಲಿ ನಾನು ಸಾಕಷ್ಟು ಇನ್ವೆಸ್ಟ್ ಮಾಡ್ಬಿಟ್ಟೆ, ನನ್ನ ಟೈಮ್ ನನ್ನ ಎಫರ್ಟ್ ನಾನು ಆಲ್ರೆಡಿ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಆಲ್ರೆಡಿ. ಸೊ ಇನ್ನು ನಾನು ವೇಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಲೈಫ್ ಇಲ್ಲೇ ಒಂಥರ ಸ್ಟಾಗ್ನೆಂಟ್ ಆಗಿ ಸ್ಟಕ್ ಆಗಿರುತ್ತೆ, ಏನು ಇಂಪ್ರೂವ್ಮೆಂಟ್ಸ್ ಆಗಲ್ಲ ಅನ್ನೋದು ಸಾಕಷ್ಟು ಜನಕ್ಕೆ ಐ ಥಿಂಕ್ ಇಲ್ಲಿ ಅರಿವು ಆಗ್ತಾ ಇದೆ ಅಂತ. ಸಿ 9 ಆಫ್ ವಾಂಡ್ಸ್ ಇಸ್ ಆಲ್ಸೋ ಹಿಯರ್. ಸೊ ಡೆಫಿನೆಟ್ ಆಗಿ ನಿಮ್ಮಲ್ಲಿ ಸಾಕಷ್ಟು ಜನ ಏನ್ ಫೋಕಸ್ ನ ಈ ಪರ್ಸನ್ ಮೇಲೆ ಹಾಕಿದ್ರಿ, ಏನ್ ಎನರ್ಜೀಸ್ ನ ಈ ಪರ್ಸನ್ ಮೇಲೆ ಇನ್ವೆಸ್ಟ್ ಮಾಡಿದ್ರಿ, ಅದನ್ನೆಲ್ಲ ನೀವು ಪುಲ್ ಬ್ಯಾಕ್ ಮಾಡ್ಕೊಂಡು ಈಗ ಆಲ್ರೆಡಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಓಕೆ, ಅಂಡ್ ನೀವಿನ್ನೂ ಅಕಸ್ಮಾತ್ ಟ್ರೈ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಆ ಫೋಕಸ್ ಏನ್ ಈ ಪರ್ಸನ್ ಮೇಲೆ ಇನ್ವೆಸ್ಟ್ ಮಾಡಿದ್ರಿ, ಸೊ ಅದೇ ಫೋಕಸ್ ಅಂಡ್ ಅದೇ ಎನರ್ಜೀಸ್ ನೆಲ್ಲ ತಗೊಂಡು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬಿಕಾಸ್ ದಿಸ್ ಈಸ್ ದ ಟೈಮ್. ಓಕೆ, ಸೊ ಈಗ ನಿಮ್ಗೆ ತುಂಬಾ ಜನಕ್ಕೆ ಒಂದು ಗಿಲ್ಟ್ ಕೂಡ ಇರಬಹುದು, ನಾನು ಯಾಕೆ ಇಷ್ಟೊಂದು ಪೆದ್ದಂಗೆ ಬಿಹೇವ್ ಮಾಡಿದೆ, ಯಾಕೆ ಈ ಕನೆಕ್ಷನ್ ಅಲ್ಲಿ ಸುಮ್ಮನೆ ಇಷ್ಟೊಂದು ಎಫರ್ಟ್ ಹಾಕ್ದೆ, ಏನೋ ಒಂಥರ. ಬಿಕಾಸ್ ನಿಮ್ಗೆಲ್ಲೋ ಒಂದ್ ಕಡೆ ಇತ್ತು ಒಂದು ಏನಂತ ಅಂದ್ರೆ, ಓಕೆ ಈ ಕನೆಕ್ಷನ್ ಒಂಥರ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ವರ್ಕೌಟ್ ಆಗುತ್ತೆ, ನಾವಿಬ್ರು ಓವರ್ ಅ ಪೀರಿಯಡ್ ಆಫ್ ಟೈಮ್ ಖುಷಿಯಾಗಿರ್ತೀವಿ, ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿನೂ ಚೇಂಜ್ ಆಗ್ತಾರೆ ಅಂಡ್ ಇವರು ಸಹ ನನ್ಗೆ ಅವೈಲಬಲ್ ಇರೋ ತರ ಆಗುತ್ತೆ, ನನ್ಗೆ ಅಷ್ಟೇ ಪ್ರೀತಿ ಕೊಡ್ತಾರೆ, ಸೊ ಎಲ್ಲೋ ಒಂದ್ ಕಡೆ ಒಂಥರ ತುಂಬಾ ಖುಷಿಯಾಗಿರ್ತೀವಿ ಅನ್ನೋ ಈ ತರ ಎಲ್ಲ ಸಾಕಷ್ಟು ಕನಸುಗಳನ್ನ ನೀವು ಕಟ್ಟಿದ್ರಿ. ಬಟ್ ಎಲ್ಲೋ ಅದು ಆಗಿಲ್ಲ, ರೈಟ್. ಸೊ ಅದಾಗಿಲ್ದಿರೋದ್ರಿಂದ ಒಂಥರ ನಿಮ್ಗೆ ಇವಾಗ ಒಂಥರ ಹೆಂಗೆ ಅಂತಂದ್ರೆ, ಓಕೆ ನಾನು ತಪ್ಪು ಮಾಡ್ಬಿಟ್ಟೆ, ಇಷ್ಟು ದಿನ ಈ ಕನೆಕ್ಷನ್ ಮೇಲೆ ಇನ್ವೆಸ್ಟ್ ಮಾಡಬಾರ್ದಾಗಿತ್ತು. ಸೊ ಈ ತರ ಎಲ್ಲ ಒಂದು ಥಾಟ್ ಪ್ರೋಸೆಸ್ ನಿಮ್ಮಲ್ಲಿ ನಡೀತಾ ಇದೆ. ಅಂಡ್ ನೀವು ಸಾಕಷ್ಟು ಜನ ಈಗ ಆಲ್ರೆಡಿ ಫೋಕಸ್ ಮಾಡ್ತಾ ಇದ್ದೀರಾ. ಅಂಡ್ ನಿಮ್ ಕೆರಿಯರ್ ಮೇಲೆ, ನಿಮ್ಮ ಮೇಲೆ, ನಿಮ್ಮ ಗ್ರೋತ್ ಮೇಲೆ ಫೋಕಸ್ ಮಾಡ್ಕೊಳ್ಳಿ ಅಂತ ಅಗೇನ್ ನಾನು ಅದನ್ನೇ ಹೇಳೋದಕ್ಕೆ ಬಯಸ್ತೀನಿ. ಐ ಥಿಂಕ್ ನೀವು ಕೂಡ ಒಂದು ಒಳ್ಳೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು ಅಂತ. ಬಿಕಾಸ್ ಐ ಹ್ಯಾವ್ 8 ಆಫ್ ವಾಂಡ್ಸ್ ಇದೆ, 9 ಆಫ್ ವಾಂಡ್ಸ್ ಇದೆ ಅಂಡ್ ಆಲ್ಸೋ 10 ಆಫ್ ವಾಂಡ್ಸ್. ಓಕೆ, ಸೊ ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೆಂಗೆ ಅಂತಂದ್ರೆ ಒಂಥರ ತುಂಬಾ ಒಂದು ಕಲ್ಚರಲ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಅಂದ್ರೆ ವೆಲ್ ಮ್ಯಾನರ್ಡ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಒಂಥರ ಒಂದು ಒಳ್ಳೆ ಸಂಸ್ಕಾರವಂತ ಮನೆತನದಿಂದ ಬಂದಿರುವಂತವ್ರು ನೀವು ಕೂಡ. ಅಂಡ್ ಪ್ರಾಬಬ್ಲಿ ನೀವು ಒಂಥರ ಒಂದು ಒಳ್ಳೆ ರಿಚ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಇರಬಹುದು ನಿಮ್ಗೆ. ಬಟ್ ಇಷ್ಟೆಲ್ಲ ಆದ್ರೂ ಸಹ ಐ ಡೂ ಸಿ ಹಿಯರ್, ಓಕೆ ನೀವು ತುಂಬಾ ಒಂಥರ ಯು ಆರ್ ವೆರಿ ಅಬಂಡೆಂಟ್, ರಿಯಲಿ ಯು ಆರ್ ವೆರಿ ಅಬಂಡೆಂಟ್ ಪರ್ಸನ್. ಬಟ್ ಅಷ್ಟಾದ್ರೂ ಕೂಡ ನೀವು ಈ ಪರ್ಸನ್ ನ ಚೇಸ್ ಮಾಡ್ತಾ ಇದ್ರಿ. ಓಕೆ, ಹೆಂಗೆ ಅಂತ ಅಂದ್ರೆ, ಓಕೆ ಈ ಪರ್ಸನ್ ಹೇಗಾದ್ರೂ ಇರ್ಲಿ, ಎಲ್ಲಾದ್ರೂ ಇರ್ಲಿ, ಐ ಆಮ್ ಓಕೆ ವಿತ್ ದಟ್. ಬಟ್ ಈ ಪರ್ಸನ್ ನನಗೆ ಬೇಕು, ಈ ವ್ಯಕ್ತಿ ನನಗೆ ಬೇಕು, ಈ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕು. ಸೊ ಈ ತರ ಒಂದು ಭ್ರಮೆನಲ್ಲಿ ನೀವು ಒಂಥರ ಈ ವ್ಯಕ್ತಿನ ಸಾಕಷ್ಟು ಚೇಸ್ ಮಾಡ್ತಾ ಇದ್ರಿ. ಸೊ ಇದೆಲ್ಲದ್ರಿಂದ ಒಂಥರ ತುಂಬಾ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆ ಈ ಕನೆಕ್ಷನ್ ಅಲ್ಲಿ. ಅಂಡ್ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಯಾಕೆ ಇವ್ರು ಈ ತರ ಹೇಳ್ತಾ ಇದಾರೆ, ನಾನೇನು ಅಷ್ಟೊಂದು ಎಫರ್ಟ್ ಹಾಕಿಲ್ಲ ಈ ಕನೆಕ್ಷನ್ ಅಲ್ಲಿ, ನಾನೇನು ಯಾವಾಗ್ಲೂ ಅವೈಲಬಲ್ ಏನು ಫಿಸಿಕಲ್ ಆಗಿ ಅವೈಲಬಲ್ ಇರಲಿಲ್ಲ ಅನ್ನೋ ತರ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಫಿಸಿಕಲ್ ಅವೈಲಬಿಲಿಟಿ ಅಥವಾ ಎಮೋಷನಲ್ ಅವೈಲಬಿಲಿಟಿ ವೈಸ್ ಅಥವಾ ಎನರ್ಜೆಟಿಕಲಿ ನೀವು ತುಂಬಾ ಈ ಪರ್ಸನ್ ನ ಚೇಸ್ ಮಾಡ್ತಾ ಇದ್ದೀರಾ ಅಥವಾ ಮಾಡಿದ್ದೀರಾ. ಸೊ ಇಫ್ ಯು ಆರ್ ಡೂಯಿಂಗ್ ಇಟ್ ಸ್ಟಿಲ್ ನಾವ್, ಇದು ತುಂಬಾ ತಪ್ಪು. ಐ ಥಿಂಕ್ ಯು ಹ್ಯಾವ್ ಟು ಮೂವ್ ಔಟ್ ಆಫ್ ದಿಸ್ ಕನೆಕ್ಷನ್ ಅಥವಾ ಯು ಹ್ಯಾವ್ ಟು ಫರ್ಗೆಟ್ ದಿಸ್ ಪರ್ಸನ್. ನೀವು ಈ ವ್ಯಕ್ತಿನ ಮರೆತು ನೀವು ಮುಂದೆ ಹೋಗೋ ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಅವಾಗ ಸಾಕಷ್ಟು ಚೇಂಜಸ್ ನ ಈ ಪರ್ಸನಲ್ಲೂ ಕಾಣ್ತೀರಾ, ಈ ವ್ಯಕ್ತಿನಲ್ಲೂ ಈ ಕನೆಕ್ಷನ್ ಅಲ್ಲೂ ಕಾಣ್ತೀರಾ. ಬಿಕಾಸ್ ಇಫ್ ಇಟ್ಸ್ ಮೆಂಟ್ ಟು ಬಿ, ಡೆಫಿನೆಟ್ಲಿ ಅದು ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಆಗುತ್ತೆ ಅಥವಾ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಓಕೆ, ಸೊ ಲೆಟ್ಸ್ ಸಿ ಏನು ಈ ಕನೆಕ್ಷನ್ ಟ್ರುತ್ ಏನು, ವಾಟ್ ಈಸ್ ದ ಟ್ರುತ್ ಆಫ್ ದಿಸ್ ಕನೆಕ್ಷನ್ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, please guide me. What is the truth of this connection? What is the truth of this connection? What is the truth of this connection?
ಸಿ ಇದೇನು ಒಂದು ಕಾರ್ಮಿಕ್ ಸೋಲ್ಮೇಟಾ ಅಥವಾ ಜಸ್ಟ್ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಥವಾ ಜಸ್ಟ್ ಕಾರ್ಮಿಕ್ ಕನೆಕ್ಷನ್ ಅನ್ನೋದನ್ನು ಸಹ ಚೆಕ್ ಮಾಡೋಣ. ಓಕೆ, ಆಲ್ಸೋ ಒಂಥರ ಐ ಆಮ್ ಪಿಕಿಂಗ್ ಅಪ್ ದಿಸ್. ಓಕೆ, ನಿಮ್ಮ ಮೇಲೆ ಸಾಕಷ್ಟು ಜನರ ಒಂದು ಇವಿಲ್ಲ ಇದೆ ನಿಮ್ಮ ಮೇಲೆ, ಅಂದ್ರೆ ಒಂದು ಕೆಟ್ಟ ಕಣ್ಣು ಬಿದ್ದಿದೆ ನಿಮ್ಮ ಮೇಲೆ ಸಾಕಷ್ಟು ಜನದ್ದು. ಅಂದ್ರೆ ದೇ ಆರ್ ಆಲ್ ವೆರಿ ಜಲಸ್ ಆಫ್ ಯು. ಓಕೆ, ಸಾಕಷ್ಟು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ನಿಮ್ಮ ಮೇಲೆ, ದ ವೇ ಯು ಆರ್. ಸೊ ಮೇ ಬಿ ಯು ಆರ್ ಅ ವೆರಿ ವೆಲ್ದಿ ಪರ್ಸನ್ ಆರ್ ಮೇ ಬಿ ಯು ಆರ್ ವೆರಿ ಬ್ಯೂಟಿಫುಲ್. ಸೊ ಎಲ್ಲ ಒಂದ್ ಕಡೆ ತುಂಬಾ ಹೊಟ್ಟೆ ಕಿಚ್ಚು ಇದೆ ನಿಮ್ಮ ಮೇಲೆ, ನಿಮ್ಮ ಬಗ್ಗೆಗೆ ಸಾಕಷ್ಟು ಜನಕ್ಕೆ. ಅಂಡ್ ಆಲ್ಸೋ ಈ ವ್ಯಕ್ತಿನೂ ಕೂಡ ರೀಸೆಂಟ್ ಡೇಸ್ ಅಲ್ಲಿ ನಿಮ್ನ ಸಾಕಷ್ಟು ಲೋ ಫೀಲ್ ಮಾಡ್ತಾ ಇದ್ದಾರೆ. ಒಂಥರ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಯಾಕೆ ಈ ತರ ಎಲ್ಲ ಆಗ್ತಾ ಇದೆ ಅನ್ನೋ ತರ ಈ ವ್ಯಕ್ತಿನೂ ಸಹ ನಿಮ್ಗೆ ಫೀಲ್ ಆಗೋ ತರ ಮಾಡ್ತಾ ಇದ್ದಾರೆ. ಲೆಟ್ಸ್ ಚೆಕ್. ಸೊ ಆದಷ್ಟು ಪ್ರೊಟೆಕ್ಟ್ ಯುವರ್ ಎನರ್ಜೀಸ್. ಓಕೆ, ಬಿಕಾಸ್ ಐ ಆಮ್ ಏಬಲ್ ಟು ಪಿಕ್ ದಟ್. ಒಂಥರ ಎಲ್ಲೋ ಒಂದ್ ಕಡೆ ಸಾಕಷ್ಟು ಕೆಟ್ಟ ಕಣ್ಣು ದೃಷ್ಟಿ ಅಂತ ಹೇಳ್ತಾರಲ್ಲ, ಸೊ ಆ ದೃಷ್ಟಿ ಬಿದ್ದಿದೆ ನಿಮ್ಮ ಮೇಲೆ ಅಂತ ಅನ್ಸ್ತದೆ. ಸೊ ದಯವಿಟ್ಟು ನಿಮ್ಮ ಎನರ್ಜೀಸ್ ಆದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಓಕೆ, ಓಕೆ, ಪೇಜ್ ಆಫ್ ಕಪ್ಸ್. ಓಕೆ, ಏಸ್ ಆಫ್ ಕಪ್ಸ್. ಓಕೆ, okay. Pile number 2, I have to say this. Okay, ಒಂದು ಗುಡ್ ಥಿಂಗ್ ಅಥವಾ ಒಂದು ವೆರಿ ಗ್ರೇಟ್ ಥಿಂಗ್ ನಿಮ್ಮ ಬಗ್ಗೆ ಅಂತ ಅಂದ್ರೆ ಯು ಆರ್ ಅ ವೆರಿ ಬ್ರೇವ್ ಪರ್ಸನ್. ಓಕೆ, ನೀವು ತುಂಬಾ ಒಂದು ಕರೇಜ್ ಇರುವಂತಹ ವ್ಯಕ್ತಿ, ತುಂಬಾ ಒಂದು ಧೈರ್ಯ ಇರುವಂತಹ ವ್ಯಕ್ತಿ, ಒಳಗಿಂದ ವೆರಿ ಸ್ಟ್ರಾಂಗ್ ಪರ್ಸನ್. ಓಕೆ, ಬಿಕಾಸ್ ಸ್ಟ್ರೆಂತ್ ಕಾರ್ಡ್ ಇಸ್ ಹಿಯರ್. ಓಕೆ, ಸೊ ಈ ಪರ್ಸನ್ ನಿಮ್ಮನ್ನ ಎಷ್ಟೇ ಹರ್ಟ್ ಮಾಡಿದ್ರು, ಒಳಗಿಂದ ಎಷ್ಟೇ ಚೂರ್ ಮಾಡಿದ್ರು ನಿಮ್ಮನ್ನ, ನೀವು ನಿಮ್ಮ ಹೋಪ್ ನ ಬಿಟ್ಕೊಟ್ಟಿಲ್ಲ, ನಿಮ್ಮ ಪರ್ಸನಾಲಿಟಿನ ನೀವು ಬಿಟ್ಕೊಟ್ಟಿಲ್ಲ. ಓಕೆ, ಆ ಎಫರ್ಟ್ ನ, ಆ ನಂಬಿಕೆನ ಉಳಿಸ್ಕೊಂಡಿದ್ದೀರಾ ಇನ್ನೂ. ಅಂಡ್ ಐ ಮಸ್ಟ್ ಸೇ ಇದು ಒಂದು ಬ್ರೇವ್ ಕ್ವಾಲಿಟಿ, ಇದು ಒಂದು ಗ್ರೇಟ್ ಕ್ವಾಲಿಟಿ ಆಫ್ ಯೋರ್ಸ್. ಓಕೆ, ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಅಂಡ್ ಏಸ್ ಆಫ್ ಕಪ್ಸ್ ಇದೆ. ಓಕೆ, ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಅಂಡ್ ಏಸ್ ಆಫ್ ಕಪ್ಸ್ ಇರೋದ್ರಿಂದ ಇಟ್ ಸೇಸ್ ಒಂಥರ ರೈಟ್ ನೌ ಸೆಲ್ಫ್ ಕೇರಿನ ಅವಶ್ಯಕತೆ, ಅಂದ್ರೆ ಸೆಲ್ಫ್ ಲವ್ ಇನ ಅವಶ್ಯಕತೆ ನಿಮಗೆ ಸಾಕಷ್ಟಿದೆ ಅಂತ. ಅಂಡ್ ಆಲ್ಸೋ ಸೆವೆನ್ ಆಫ್ ಸ್ವೋರ್ಡ್ಸ್ ಇದೆ. ಓಕೆ, ಸೆವೆನ್ ಆಫ್ ಸ್ವೋರ್ಡ್ಸ್ ಸೇಸ್ ಇಟ್ಸ್ ಓಕೆ ಟು ಕ್ರೈ. ಓಕೆ, ಸಮ್ಟೈಮ್ಸ್ ನಿಮ್ಗೆ ಎಮೋಷನಲ್ ಆದ್ರೆ ನೀವು ಅಳೋದ್ರಲ್ಲಿ ಏನು ತಪ್ಪಿಲ್ಲ. ಏನೋ ಒಂದ್ ಕಡೆ ವಾಟ್ ಆಮ್ ಪಿಕಿಂಗ್ ಅಂತ ಅಂದ್ರೆ ಈ ವ್ಯಕ್ತಿ ಸಾಕಷ್ಟು ಹರ್ಟ್ ಮಾಡಿದ್ದಾರೆ, ಸಾಕಷ್ಟು ಪೇನ್ ಸಿಕ್ಕಿದೆ ನಿಮ್ಗೆ ಈ ಕನೆಕ್ಷನ್ ಅಲ್ಲಿ. ಬೇಸಿಕಲಿ ಇಟ್ಸ್ ಅ ವೆರಿ ಟ್ರಾನ್ಸ್ಫಾರ್ಮೇಟಿವ್ ಕನೆಕ್ಷನ್. ಓಕೆ, ಈ ವ್ಯಕ್ತಿ ಆಗಿರ್ಬೋದು ಅಥವಾ ಈ ವ್ಯಕ್ತಿ ಮೂಲಕ ಈ ಸಿಕ್ಕಿರೋ ಕನೆಕ್ಷನ್ ಆಗಿರಬಹುದು, ಇದು ನಿಮ್ಮನ್ನ ಸಾಕಷ್ಟು ಚೇಂಜ್ ಮಾಡೋದಕ್ಕೆ, ನಿಮ್ಮ ಲೈಫ್ ನ ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ ಬಂದಿರುವಂತಹ ಒಂದು ಟ್ರಾನ್ಸ್ಫಾರ್ಮೇಟಿವ್ ಕನೆಕ್ಷನ್. So I think for most of you what I am seeing andre it's a twin flame connection. Okay, that is what I am sensing. Twin flame connection yakendre because it's very transformative ಇಲ್ಲಿ. ಅಂಡ್ ಯಾವಾಗಲೂ ಇಲ್ಲಿ ರನ್ನಿಂಗ್ ಅಂಡ್ ಚೇಸಿಂಗ್ ಇದ್ದೇ ಇರುತ್ತೆ. ಅಂಡ್ ಐ ಆಮ್ ಕ್ಲಿಯರ್ಲಿ ಸೀಯಿಂಗ್ ರನ್ನಿಂಗ್ ಅಂಡ್ ಚೇಸಿಂಗ್ ಎನರ್ಜೀಸ್ ಇಲ್ಲಿ. ಓಕೆ, ಅಂಡ್ ಆಲ್ಸೋ ಇಟ್ಸ್ ಅ ವೆರಿ ಟ್ರಾನ್ಸ್ಫಾರ್ಮೇಟಿವ್ ಕನೆಕ್ಷನ್ ಆಸ್ ಐ ಸೆಡ್. ಓಕೆ, ಇದು ಒಂದು ನಮ್ಮ ಟ್ವಿನ್ ಫ್ಲೇಮ್ ಕನೆಕ್ಷನ್ಸ್ ಹೆಂಗೆ ಅಂತ ಅಂದ್ರೆ ಒಂದು ಬಿರುಗಾಳಿ ತರ ಬರುವಂತ ಒಂದು ಕನೆಕ್ಷನ್. ಅಂದ್ರೆ ಒಂದು ಬಿರುಗಾಳಿ ಬಂದ್ರೆ ಎಲ್ಲಾನು ಹೇಗೆ ಒಂಥರ ಡೆಸ್ಟ್ರಾಯ್ ಮಾಡುತ್ತಲ್ಲ, ಒಂಥರ ಆ ತರ ಒಂದು ಕನೆಕ್ಷನ್ ಇದು. ಒಂಥರ ಬಿರುಗಾಳಿ ತರ ಬಂದು ನಿಮ್ ಲೈಫಲ್ಲಿ ನೀವು ಕಂಪ್ಲೀಟ್ ಆಗಿ ಶೇಕ್ ಮಾಡಿದೆ, ಕಂಪ್ಲೀಟ್ ಆಗಿ ಒಂದು ಚೇಂಜ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ. ಇಟ್ಸ್ ಅ ವೆರಿ ಟ್ರಾನ್ಸ್ಫಾರ್ಮೇಟಿವ್, ವೆರಿ ವೆರಿ ಟ್ರಾನ್ಸ್ಫಾರ್ಮೇಟಿವ್ ಕನೆಕ್ಷನ್. ಇದರಲ್ಲಿ ಸಾಕಷ್ಟು ಪೇನ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಯು ವಿಲ್ ಬಿಕಮ್ ಮೋರ್ ಸ್ಟ್ರಾಂಗ್. And for most of you, I think it could be a karmic connection also, because lot of karma involve ಆಗಿರೋದ್ರಿಂದ, justice card ಇರೋದ್ರಿಂದ. So maybe it's a karmic. ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ಅನಿಸ್ತಾ ಇದ್ರೆ ಎಷ್ಟು ನಾನು ಈ ಕನೆಕ್ಷನ್ ಇಂದ ಐ ಹ್ಯಾವ್ ಟು ಗೆಟ್ ಓವರ್ ಆಫ್ ದಿಸ್ ಕನೆಕ್ಷನ್, ಬಟ್ ಎಲ್ಲೋ ಒಂದ್ ಕಡೆ ಅದಾಗ್ತಾ ಇಲ್ಲ, ಈ ಕನೆಕ್ಷನ್ ಮುಗಿತಾನೆ ಇಲ್ಲ ಅಂತ ನಿಮ್ಗೆ ಏನಾದ್ರು ಸಾಕಷ್ಟು ಜನಕ್ಕೆ ಅನ್ನಿಸ್ತಾ ಇದ್ರೆ ದೆನ್ ಡೆಫಿನೆಟ್ಲಿ ಇಟ್ಸ್ ಅ ಟ್ವಿನ್ ಫ್ಲೇಮ್ ಕನೆಕ್ಷನ್. ವೈ ಆಮ್ ಐ ಸೇಯಿಂಗ್ ದಿಸ್ ಅಂತ ಅಂದ್ರೆ ಟವರ್ ಇದೆ. ಓಕೆ, ಟವರ್ ಕಾರ್ಡ್ ಅಲಾಂಗ್ ವಿತ್ ಜಸ್ಟಿಸ್ ಕಾರ್ಡ್ ಅಂಡ್ ಆಲ್ಸೋ ಅಲಾಂಗ್ ವಿತ್ ದ ಸ್ಟ್ರೆಂತ್ ಕಾರ್ಡ್. ಓಕೆ, ಸೊ ಡೆಫಿನೆಟ್ಲಿ ಇದು ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಆಗಿದೆ. ಸೊ ಫಾರ್ ಮೋಸ್ಟ್ ಆಫ್ ಯು ಆರ್ ಆಲ್ ಇನ್ ಟ್ವಿನ್ ಫ್ಲೇಮ್ ಕನೆಕ್ಷನ್. ಓಕೆ, ಸೊ ನಾನು ಯಾಕೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಲಿಸನ್ ಟು ಮೀ ಕೇರ್ಫುಲಿ. ಪೈಲ್ ನಂಬರ್ 2 ನಾನು ಶಫಲ್ ಮಾಡಿ ತೆಗೆದಾಗ ನನಗೆ ಫಸ್ಟ್ ಕಾರ್ಡ್ ಬಂದಿದ್ದು ಟವರ್ ಕಾರ್ಡ್. ಓಕೆ, ಸೊ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಔಟ್ ಆಫ್ ನೋವೇರ್ ಸಡನ್ ಆಗಿ ಎಂಟ್ರಿ ಕೊಡ್ತಾರೆ ಅಂಡ್ ನಿಮ್ಮೆಲ್ಲ ಫೋಕಸ್ ಈ ವ್ಯಕ್ತಿ ಮೇಲೆ ಬೀಳುತ್ತೆ. ನೀವು ಒಂಥರ ನಿಮ್ಮ ಲೈಫ್ ಒಂಥರ ತುಂಬಾ ಒಂದು ಬಿಗ್ ಶಿಫ್ಟ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಜೀವನ ಕಂಪ್ಲೀಟ್ ಆಗಿ ಒಂದು ಟ್ರಾನ್ಸ್ಫಾರ್ಮೇಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ ನಂತರ ನನಗೆ ಸೆಕೆಂಡ್ ಕಾರ್ಡ್ ಬಂದಿದ್ದು ಕ್ವೀನ್ ಆಫ್ ಕಪ್ಸ್.
ಓಕೆ. ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಒಂಥರ ನೀವು ತುಂಬಾ ಈ ವ್ಯಕ್ತಿಗೆ ಎಮೋಷನಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೀರಾ. ಏನೋ ಒಂದು ಸಮ್ ಸಾರ್ಟ್ ಆಫ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಪುಲ್ ಈ ವ್ಯಕ್ತಿ ಕಡೆಗೆ ನೀವು ಫೀಲ್ ಮಾಡ್ತೀರಾ, ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಅಂಡ್ ಆಲ್ಸೋ ಏಸ್ ಆಫ್ ಕಪ್ಸ್ ಇಸ್ ಹಿಯರ್. ಓಕೆ, ಸೊ ಕ್ವೀನ್ ಆಫ್ ಕಪ್ಸ್ ಅಲಾಂಗ್ ವಿತ್ ಏಸ್ ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಒಂಥರ ನೀವು ಈ ಪರ್ಸನ್ಗೆ ಯು ಫೀಲ್ ಲಾಟ್ ಆಫ್ ಎಮೋಷನ್ಸ್, ಒಂಥರ ತುಂಬಾ ಒಂಥರ ಯು ಆಲ್ಸೋ ಫೀಲ್ ಲಾಟ್ ಆಫ್ ಲವ್ ವಿತ್ ದಿಸ್ ಪರ್ಸನ್. ಒಂಥರ ಈ ವ್ಯಕ್ತಿ ದಿಸ್ ಇಸ್ ದ ಒನ್ ಫಾರ್ ಮೀ, ನನ್ನ ಸೋಲ್ಮೇಟ್ ಅನ್ನೋ ತರ ನಿಮಗೆ ಆ ಒಂದು ಫೀಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಒಂಥರ ನಿಮಗೆ ಗೊತ್ತಾಗ್ತಾ ಇಲ್ಲ ಇದು ಯಾಕೆ ಈ ತರ ಆಗ್ತಾ ಇದೆ ನನ್ನ ಲೈಫಲ್ಲಿ, ಯಾಕೆ ನಾನು ಈ ತರ ಈ ವ್ಯಕ್ತಿಗೆ ಫೀಲ್ ಮಾಡ್ತಾ ಇದ್ದೀನಿ ಅಂತ ಅದನ್ನ ನೀವು ಸಾಕಷ್ಟು ಸತಿ ಕ್ವೆಶ್ಚನ್ ಮಾಡ್ಕೊಳ್ಳೋದಕ್ಕೂ ಸ್ಟಾರ್ಟ್ ಮಾಡಿರ್ತೀರಾ. ಬಟ್ ಎಲ್ಲೋ ಒಂಥರ ನಿಮ್ ಕಂಟ್ರೋಲ್ ಅಲ್ಲೇ ಇರ್ತಾ ಇರ್ಲಿಲ್ಲ ನಿಮ್ ಎಮೋಷನ್ಸ್. ಓಕೆ, ಈ ವ್ಯಕ್ತಿನ ಅಷ್ಟು ಒಂಥರ ಹುಚ್ಚು ಹಿಡಿಯೋ ತರ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಎಲ್ಲೂ ಹೋದ್ರು ಅವ್ರ ಬಗ್ಗೆನೇ ಯೋಚನೆ ಮಾಡೋದು, 24/7 ಅವ್ರ ಬಗ್ಗೆನೇ ಸಾಕಷ್ಟು ಕಲ್ಪನೆಗಳನ್ನ ಮಾಡ್ಕೊಳ್ಳುವಂಥದ್ದು. ಸೊ ಈ ತರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂಡ್ ವಿತ್ ದ 3 ಆಫ್ ಸ್ಪೋರ್ಟ್ಸ್, ಈ ಪರ್ಸನ್ ಯಾವಾಗ ಈ ಕನೆಕ್ಷನ್ ಅಲ್ಲಿ ಇಂಟೆನ್ಸಿಟಿ ಇದೆ ಅನ್ನೋದು ಗೊತ್ತಾಗುತ್ತೆ, ಯಾವಾಗ ಈ ಕನೆಕ್ಷನ್ ವೆರಿ ಇಂಟೆನ್ಸ್ ಅನ್ನೋದು ಈ ಪರ್ಸನ್ಗೆ ಫೀಲ್ ಆಗ್ತಾ ಹೋಗುತ್ತೆ, ಅವಾಗ ದೇ ಸ್ಟಾರ್ಟ್ ಟು ರನ್ ಅವೇ ಫ್ರಮ್ ದಿಸ್ ಕನೆಕ್ಷನ್. ಓಕೆ, ದಿಸ್ ಇಸ್ ಕಾಲ್ಡ್ ಅ ರನ್ನರ್ಸ್ ಎನರ್ಜಿ. ಓಕೆ, ಈ ವ್ಯಕ್ತಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಈ ಕನೆಕ್ಷನ್ ಇಂದ ಎಸ್ಕೇಪ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ನಿಮ್ಗೆ ಸಾಕಷ್ಟು ಹರ್ಟ್, ಸಾಕಷ್ಟು ಪೇನ್ ಕ್ರಿಯೇಟ್ ಆಗುತ್ತೆ, ತುಂಬಾ ಅಳ್ತೀರಾ, ಯಾಕೆ ಈ ತರ ಆಗ್ತದೆ ಅಂತ ಈ ವ್ಯಕ್ತಿನ ಮರೆಯೋದಕ್ಕೆ ಟ್ರೈ ಮಾಡ್ತೀರಾ. ಬಟ್ ಅದಾಗ್ತಾ ಇರಲ್ಲ, ತುಂಬಾ ನಿಮ್ಮಷ್ಟಕ್ಕೆ ನೀವೇ ಒಂಥರ ಹೋಗೋ ತರ ಅನ್ಸುತ್ತೆ. ಬಟ್ ದಟ್ ಈಸ್ ವೇರ್ ದ ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ಸ್. ಓಕೆ, ಸೊ ಅವಾಗ ನೀವು ಒಂಥರ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ, ಬಿಕಾಸ್ ಸ್ಟ್ರೆಂತ್ ಕಾರ್ಡ್. ಓಕೆ, ಸೊ ನಿಮ್ಮಲ್ಲಿ ನೀವು ಎಮೋಷನಲ್ ಆಗಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಏನೇ ಆದ್ರೂ ನಾನು ಗೆಲ್ಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿ ಬರುತ್ತೆ. ಸೊ ಈ ಕನೆಕ್ಷನ್ ನನ್ನ ಲೈಫಲ್ಲಿ ಇರುತ್ತೋ ಬಿಡುತ್ತೋ, ನಾನು ಫೋಕಸ್ ಮಾಡ್ಕೊಳ್ತೀನಿ, ನನ್ನ ಮೇಲೆ ನಾನು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ತರ ನೀವು ಕಂಪ್ಲೀಟ್ ಎನರ್ಜೀಸ್ನ ನಿಮ್ಮ ಮೇಲೆ ನೀವು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ದಿಸ್ ಇಸ್ ವೆರ್ ದ ಟ್ರಾನ್ಸ್ಫಾರ್ಮೇಶನ್ ಬಿಗಿನ್ಸ್. ಸೊ ದಿಸ್ ಪರ್ಸನ್ ಡೆಫಿನೆಟ್ಲಿ ಪುಷ್ ಮಾಡಿದ್ದಾರೆ ನಿಮ್ಮನ್ನ. ಓಕೆ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಥವಾ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ಮನ್ನ ಪುಷ್ ಮಾಡಿದ್ದಾರೆ ಏನಕ್ಕೆ, ಟುವರ್ಡ್ಸ್ ಸ್ಪಿರಿಚುಯಾಲಿಟಿ ಅಂದ್ರೆ ಆಧ್ಯಾತ್ಮದ ಕಡೆಗೆ ನಿಮ್ಮನ್ನ ಪುಷ್ ಮಾಡಿದ್ದಾರೆ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದಂಗೋ ನೀವೇ ಹೆಚ್ಚು ಆಧ್ಯಾತ್ಮದ ಕಡೆ ಆ ಒಂದು ಒಲವನ್ನ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರ ಪೀರಿಯಡ್ ಆಫ್ ಟೈಮ್. ದಟ್ ಈಸ್ ಬಿಕಾಸ್ ಆಫ್ ದಿಸ್ ಪರ್ಸನ್. ಓಕೆ, ಅಂಡ್ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಜೀವನದಲ್ಲಿ ಬಂದಿರೋದೆ ಬೇಸಿಕಲಿ ಟ್ವಿನ್ ಫ್ಲೇಮ್ ಅಂತ ಯಾರು ಬರ್ತಾರೆ. ಸೊ ಇಟ್ಸ್ ನಾಟ್ ಓನ್ಲಿ ರೊಮ್ಯಾಂಟಿಕ್ ಅಥವಾ ತುಂಬಾ ಒಂಥರ ಲವ್, ಕೇರ್, ಅಫೆಕ್ಷನ್, ಈ ಸೋಲ್ಮೇಟ್ ಕನೆಕ್ಷನ್ ತರ ಖಂಡಿತವಾಗ್ಲೂ ಇರಲ್ಲ. ಇಟ್ ಇನ್ಕ್ಲೂಡ್ಸ್ ಲಾಟ್ ಆಫ್ ಪೇನ್. ಈ ಜರ್ನಿನಲ್ಲಿ ಸಾಕಷ್ಟು ಪೇನ್ ಇರುತ್ತೆ, ಸಾಕಷ್ಟು ಹಾರ್ಟ್ ಬ್ರೇಕ್ಸ್ ಇರುತ್ತೆ, ಅಂಡ್ ಸಾಕಷ್ಟು ಒಂಥರ ಜೀವನ ಒಂಥರ ತುಂಬಾ ನಾವು ಅನ್ಕೊಂಡೇ ಇರಲ್ಲ ಈ ತರ ಎಲ್ಲ ಚೇಂಜ್ ಆಗುತ್ತಾ ಅಂತ. ಸೊ ಆ ಒಂದು ಮಟ್ಟಕ್ಕೆ ಈ ವ್ಯಕ್ತಿ ನಿಮ್ಮನ್ನ ಬದಲಾಯಿಸ್ತಾ ಹೋಗ್ತಾರೆ, ಬಿಕಾಸ್ ಇಟ್ ವಾಸ್ ಮೆಂಟ್ ಟು ಹ್ಯಾಪನ್. ಓಕೆ, ನಿಮ್ಮ ಒಂದು ಸೋಲ್ ಜರ್ನಿನಲ್ಲಿ ಈ ಒಂದು ಜರ್ನಿ ಅವಶ್ಯಕತೆ, ಈ ಒಂದು ಫೇಸ್ ನ ಅವಶ್ಯಕತೆ ಇತ್ತು. ಸೊ ಮೇ ಬಿ ನೀವು ಅಲ್ಲಿ ಸಾಕಷ್ಟು ಜನ ಈಗ ಆಲ್ರೆಡಿ ಕ್ವೀನ್ ಆಫ್ ಕಪ್ ಎನರ್ಜೀಸ್ ಅಲ್ಲಿ ಇರಬಹುದು, ಅಥವಾ ನೀವು ಇನ್ನು ಈ 3 ಆಫ್ ಸ್ಪೋರ್ಟ್ಸ್ ಎನರ್ಜಿನಲ್ಲಿ ಇರಬಹುದು. ಅಂದ್ರೆ ಈಗ ಆಲ್ರೆಡಿ ನೀವು ನಿಮ್ಮ ಮೇಲೆ ಸಾಕಷ್ಟು ಫೋಕಸ್ ಮಾಡ್ಕೊಂಡು ನಿಮ್ಮ ಲೈಫ್ ಮೇಲೆ ವರ್ಕ್ ಮಾಡೋ ತರ ನೀವು ಆ ಒಂದು ಫೇಸ್ ಆಫ್ ಲೈಫ್ ಅಲ್ಲಿ ಅಥವಾ ಆ ಒಂದು ಎನರ್ಜೀಸ್ ಅಲ್ಲಿ ಇರಬಹುದು, ಅಥವಾ ಇನ್ನು ನೀವು ಒಂಥರ ಈ ವ್ಯಕ್ತಿಗೋಸ್ಕರ ತುಂಬಾ ಹತ್ಕೊಂಡು ಅಥವಾ ತುಂಬಾ ಒಂಥರ ನೋವಲ್ಲಿ, ಪೇನ್ ಅಲ್ಲಿ ಇನ್ ದಿಸ್ 3 ಆಫ್ ಸ್ಪೋರ್ಟ್ಸ್ ಎನರ್ಜೀಸ್ ಅಲ್ಲೂ ಸಹ ಇರಬಹುದು. ಬಟ್ ವಾಟ್ ಎವರ್ ಇಟ್ ಈಸ್, ಇಟ್ಸ್ ಬೇಸಿಕಲಿ ಡಿಸ್ ಕನೆಕ್ಷನ್ ಬಂದಿರೋದೇ ನಿಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ. ಓಕೆ, ಓಕೆ, ಸೊ ಲೆಟ್ಸ್ ಸಿ ಏನ್ ಗೈಡೆನ್ಸ್ ಇದೆ ನಿಮಗೆ ಯೂನಿವರ್ಸ್ ಇಂದ ಅಂತ ಚೆಕ್ ಮಾಡೋಣ. ಓಕೆ, ನಾನು ಪೈಲ್ 1ಗೆ ಆಕ್ಚುಲಿ ಗೈಡೆನ್ಸ್ ನೋಡಿಲ್ಲ. ನಿಮ್ಗೆ ಯಾಕೋ ಐ ಫೀಲ್ ಓಕೆ, ಸಿನ್ಸ್ ಮೋಸ್ಟ್ ಆಫ್ ಯು ಇಲ್ಲಿ ನೀವು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಸಾಕಷ್ಟು ಜನ ಇರೋದ್ರಿಂದ, ಸೊ ಲೆಟ್ಸ್ ಚೆಕ್ ಏನ್ ಗೈಡೆನ್ಸ್ ಇದೆ ಅಥವಾ ಏನ್ ಮೆಸೇಜಸ್ ಇದೆ ನಿಮ್ಗೆ ಯೂನಿವರ್ಸ್ ಇಂದ ಅಂತ. ಓಕೆ, ಯೂನಿವರ್ಸ್ ಏನ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಪೈಲ್ 2ಗೆ? ಸೊ ಯೂನಿವರ್ಸ್ ಇವಾಗ ರೈಟ್ ನಾವು ವಾಟ್ ಇಟ್ ಇಸ್ ಟ್ರೈಂಗ್ ಟು ಸೇ ಅಥವಾ ಏನ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತಾ ಇದೆ ನಿಮ್ಗೆ ಅಂತ ಅಂದ್ರೆ, ಡೆಫಿನೆಟ್ಲಿ ದ ಸಿಚುಯೇಷನ್ಸ್ ವಿಲ್ ಇಂಪ್ರೂವ್. ಓಕೆ, ಸೊ ಇವಾಗ ಮೇ ಬಿ ನೀವು ಕ್ವೀನ್ ಆಫ್ ಕಪ್ಸ್ ಎನರ್ಜಿನಲ್ಲಿ ಇರಬಹುದು, ಅಥವಾ ಒಂದು 3 ಆಫ್ ಸ್ಪೋರ್ಟ್ಸ್ ಎನರ್ಜಿನಲ್ಲಿ, ಒಂದು ಹಾರ್ಟ್ ಬ್ರೇಕ್ ಎನರ್ಜಿನಲ್ಲಿ ಇರಬಹುದು, ವಾಟ್ ಎವರ್ ಇಟ್ ಇಸ್. ಬಟ್ ಖಂಡಿತವಾಗ್ಲೂ ನಿಮ್ಮ ಮನಸ್ಥಿತಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಗೆಟ್ ಬೆಟರ್ ಡೇ ಬೈ ಡೇ. ಓಕೆ, ಬಟ್ ಇಟ್ ಆಲ್ಸೋ ಟೇಕ್ಸ್ ಲಾಟ್ ಆಫ್ ಸೆಲ್ಫ್ ಎಫರ್ಟ್, ಒಂಥರ ಸೆಲ್ಫ್ ಗ್ರೋತ್ ಕಡೆಗೆ ಸಾಕಷ್ಟು ನೀವು ಎಫರ್ಟ್ ನ ಹಾಕಬೇಕಾಗತ್ತೆ.
ಅಂಡ್ ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂಡ್ ವಾಟ್ ಎವರ್ ದ ಕನೆಕ್ಷನ್ ಇವಾಗ ನೀವು ಏನ್ ಡೀಲ್ ಮಾಡ್ತಾ ಇದ್ದಾರೆ, ವೆದರ್ ಇಟ್ಸ್ ಅ ಟ್ವಿನ್ ಫ್ಲೇಮ್, ವೆದರ್ ಇಟ್ಸ್ ಅ ಕಾರ್ಮಿಕ್, ವಾಟ್ ಎವರ್ ಇಟ್ ಇಸ್, ಸೊ ಆ ಕನೆಕ್ಷನ್ ಇಂದ ಡಿಟ್ಯಾಚ್ ಆಗೋದು ತುಂಬಾ ಅವಶ್ಯಕತೆ ಇದೆ. ಅಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಖಂಡಿತವಾಗ್ಲೂ ವಾಟ್ ಈಸ್ ಆಲ್ ಮೆಂಟ್ ಫಾರ್ ಯು ಇಟ್ ವಿಲ್ ಕಮ್ ಟು ಯು. ಈ ಪರ್ಸನ್ನೇ ಆಗಿರ್ಬೋದು, ಇದು ಟ್ವಿನ್ ಫ್ಲೇಮ್, ಕಾರ್ಮಿಕ್, ವಾಟ್ ಎವರ್ ಈ ಪರ್ಸನ್ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ವ್ಯಕ್ತಿನೇ ಆಗಿರ್ಬೋದು, ಬಟ್ ಸಮಥಿಂಗ್ ಬೆಟರ್ ವಿಲ್ ಕಮ್ ಟು ಯುವರ್ ಲೈಫ್. ಓಕೆ, ಇದಕ್ಕಿಂತ ಒಂದು ಉತ್ತಮವಾದ ವ್ಯಕ್ತಿ ಅಥವಾ ಉತ್ತಮವಾದ ಒಂದು ಕನೆಕ್ಷನ್ ನಿಮ್ಮ ಲೈಫ್ಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅನ್ನೋದನ್ನ ಯೂನಿವರ್ಸ್ ಕಾರ್ಡ್ಸ್ ಮೂಲಕ ಹೇಳ್ತಾ ಇದೆ. ಓಕೆ, ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ಇಷ್ಟ ಆಗಿದೆ ಅಂತ. ಈ ರೀಡಿಂಗ್ ಏನಾದ್ರು ನಿಮ್ಮ ಲೈಫ್ ಸಿಚುಯೇಷನ್ಗೆ ರೆಸನೇಟ್ ಆಗಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ರೆ ನೀವು ಈ ವಿಡಿಯೋಗೆ ಒಂದು ಲೈಕ್ ನ ಇಂಡಿಕೇಟ್ ಮಾಡಬಹುದು, ಶೇರ್ ಮಾಡಬಹುದು. ಹಾಗೆ ನಮ್ಮ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಅಂಡ್ ನಾನು ಆದಷ್ಟು ಎಲ್ಲರ ಕಮೆಂಟ್ಸ್ ಓದಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಅಂಡ್ ಟೇಕ್ ಕೇರ್. ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.